ಸೊ ಸ್ವಲ್ಪ ಇನ್ಕ್ಲೈಂಡಲ್ಲಿ ನಿಂತ್ಕೊಂಡಿದ್ದೀನಿ ಈಗ. ಐನೋ ಇದೊಂದು ಟಾಲ್ ಮೋಟರ್ ಸೈಕಲ್ಲು, ಬಟ್ ನಿಮಗೆ ಗೊತ್ತು ನೋಡಿ, ಸ್ಟ್ಯಾಂಡಲ್ಲಿ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ಬಿಟ್ರೆ ಇಟ್ಸ್ ಮಚ್ ಈಸಿಯರ್ ಟು ರೈಡು. ಸರಿ, ನ್ಯೂಟ್ರಲಲ್ಲಿದೆ ಈಗ, ಕೆಳಗಡೆ ಜಾರ್ತಾ ಇದೆ, ಬಟ್ ಒಂದ್ಸಲಿ ನೀವು ಗೇರ್ ಹಾಕ್ಸ್ಕೊಡ್ಲೆ ಸ್ಟೇಬಲ್ ಆಗ್ಬಿಡುತ್ತೆ. ಸೊ ಇವತ್ತು ರಿಲೇಟಿಂಗ್ ಟು ದಿಸ್ ಓನ್ಲಿ ಡಿಸ್ಕಸ್ ಮಾಡೋಣ, ಬಿಕಾಸ್ ನನ್ನ ಹತ್ರ ಸ್ಕ್ರಾಂಬ್ಲರ್ 400 ಇದೆ ಆ್ಯಂಡ್ ಇಟ್ ಈಸ್ ಅ ಸ್ಲೈಟ್ಲಿ ಟಾಲ್ ಮೋಟರ್ ಸೈಕಲ್ ಫಾರ್ ಮೀ. ನಂದು ಹೈಟ್ ಬಂದು 5859 ಇದೆ. ಅಷ್ಟೊಂದು ಕಷ್ಟ ಆಗೋಲ್ಲ, ಬಟ್ ಕಂಪೇರ್ ಟು ಅದರ್ ಮೋಟರ್ ಸೈಕಲ್ಲು ಸ್ವಲ್ಪ ಸ್ಟ್ರಗಲ್ ಇದೆ ಫಾರ್ ಶೋರು. ಸೊ ಅದರಿಂದ ಐ ಫೆಲ್ಟ್ ದಟ್ ಈ ಟಾಪಿಕ್ನ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನಿಸ್ತು, ರಿಗಾರ್ಡಿಂಗ್ ಹೌ ಟು ರೈಡ್ ಟಾಲ್ ಮೋಟರ್ ಸೈಕಲ್. ಐನೋ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಈ ವಿಡಿಯೋದಲ್ಲಿ ಅಂದರೆ, ಮೋಸ್ಟ್ಲಿ ನಾನು ನಿಮಗೆ ಒಂದು 2-3 ಸ್ಕಿಲ್ ಸೆಟ್ ಹೇಳ್ಬಿಡ್ತೀನಿ, ಯಾವ ಥರ ನೀವು ಒಂದು ಟಾಲ್ ಮೋಟರ್ ಸೈಕಲ್ನ ರೈಡ್ ಮಾಡಬೇಕಂತ. ಐ ಥಿಂಕ್ ಇದನ್ನು ನೀವು ಸಾಕಷ್ಟು ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ದೀರಾ. ಡೋಂಟ್ ವರಿ, ಐ ಆಮ್ ನಾಟ್ ಗೋಯಿಂಗ್ ಟು ಬೋರ್ ಯು ಆನ್ ದಿಸ್, ಬಿಕಾಸ್ ನನ್ನ ಪ್ರಕಾರ ಇದನ್ನು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋರು ವುಡ್ ಬಿ ಅ ಶಾರ್ಟ್ ರೈಡರ್, ಸ್ವಲ್ಪ ಜಾಸ್ತಿನೇ ಶಾರ್ಟ್ ಆಗಿರೋರು, ಹೂ ಈಸ್ ಗೋಯಿಂಗ್ ಟು ರೈಡ್ ಅ ಟಾಲ್ ಬೈಕ್, ಬಿಕಾಸ್ ಅವ್ರನ್ನ ನೋಡಿ ನಿಮಗೆ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೂ ಐ ಥಿಂಕ್ ನಿಮ್ಗೆ ಅನಿಸುತ್ತೆ ಮೇ ಬಿ ಇವ್ನು ಟಾಲ್ ಇದ್ದಾನೆ, ಇವ್ನಿಗೇನು ಕಷ್ಟನೇ ಪಡ್ತಾಯಿಲ್ಲ, ಇವನೇನು ಈ ಟಾಲ್ ಮೋಟರ್ ಸೈಕಲ್ನ ರೈಡ್ ಮಾಡೋಕ್ಕೆ ಏನಕ್ಕೆ ಹೇಳ್ಕೊಡ್ತಾ ಇದ್ದಾನೆ ಅಂತ ನೀವು ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನಾನು ಹೆಲ್ಪ್ ಔಟ್ ಮಾಡ್ತೀನಿ ನಿಮಗೆ ರಿಗಾರ್ಡಿಂಗ್ ದ ಸ್ಕಿಲ್ಸು. ಆರ್ ಬೇಸಿಕಲಿ ನೀವು ಟ್ರೈನಿಂಗ್ ಸ್ಕೂಲ್ಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ಕಲಿಬೋದು ಹೌ ಟು ಸ್ಕಿಲ್ ಅಪ್ ಟು ರೈಡ್ ಅ ಟಾಲ್ ಬೈಕ್. ಬಟ್ ಇಲ್ಲಿ ನಂದು ಉದ್ದೇಶ ಈ ವಿಡಿಯೋ ಮಾಡೋದಕ್ಕೆ ಆ್ಯಕ್ಚುಲಿ ಈಸ್ ನಾಟ್ ಜಸ್ಟ್ ಅಬೌಟ್ ಎಕ್ಸ್ಪ್ಲೇನಿಂಗ್ ಯು ದ ಸ್ಕಿಲ್. ಎಸ್, ಎಲ್ಲರೂ ಹೇಳೋದು ಆಬ್ವಿಯಸ್ಲಿ ನಿಜಾನೇ, ದಟ್ ನೀವೊಂದು ಟಾಲ್ ಬೈಕ್ನ ರೈಡ್ ಮಾಡೋಕ್ಕೆ ಓನ್ಲಿ ಥಿಂಗ್ ವಾಟ್ ಯು ನೀಡ್ ಇಸ್ ದ ಸ್ಕಿಲ್ ನಿಮಗೆ ಸಿಕ್ಬಿಟ್ರೆ ನೀವು ಆರಾಮಾಗಿ ನೀವು ಮೋಟರ್ ಸೈಕಲ್ನ ರೈಡ್ ಮಾಡ್ಬೋದು. ಬಟ್ ವಾಟ್ ಐ ಆಮ್ ಗೆಟಿಂಗ್ ಟು ಫೀಲ್ ನೌ ದೀಸ್ ಡೇಸ್ ಇಸ್ ದ್ಯಾಟ್ ಇಟ್ ಈಸ್ ನಾಟ್ ಜಸ್ಟ್ ದ ಸ್ಕಿಲ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ನಿಮಗೆ ಒಂದು ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೀವಿಯಸ್ಲಿ ನಿಮಗೆ ಗೊತ್ತು, ಐ ವಾಸ್ ಓನಿಂಗ್ ಹಂಟರ್ 350. ಸೊ ಆ ಟೈಮಲ್ಲಿ ನಾನೊಬ್ಬರು ಅವೆಂಜರ್ದು ಓನರ್ನ ಮೀಟ್ ಮಾಡಿದೆ ಆ್ಯಂಡ್ ಅವ್ರದ್ದು ಹೈಟ್ ಮೇ ಬಿ ಅರೌಂಡ್ 5'1", 5'2" ಇತ್ತು ಅನಿಸುತ್ತೆ, ಸ್ವಲ್ಪ ಶಾರ್ಟ್ ಹೈಟ್ ರೈಡರೇ ಅವರು. ಸೊ ಅವರು ಆಬ್ವಿಯಸ್ಲಿ ಯು ನೋ ದ ಸೀಟ್ ಹೈಟ್ ಆಫ್ ದ ಅವೆಂಜರ್ ಅರೌಂಡ್ 640 mm ಏನೋ ಇದೆ ಸಮಥಿಂಗು. ಸೊ ಅವರು ಕೇಳ್ತಾಯಿದ್ರು ನನಗೆ ಹೆಂಗಿದೆ ಹಂಟರ್ 350 ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಆ್ಯಂಡ್ ಈ ವಾಸ್ ಕೈಂಡ್ ಆಫ್ ರೆಕಮೆಂಡಿಂಗ್ ಮೀ ವಾಟ್ ಬೈಕ್ ಐ ಶುಡ್ ಓನ್ ಅಂತ. ಸೊ ನಾನು ದೊಡ್ಡ ಇನ್ಫ್ಲುಯೆನ್ಸರ್ ಥರ ಅವ್ರಿಗೆ ಒಪಿನಿಯನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎಸ್, ನಾನು ಹಂಗಂತ ಅವ್ರಿಗೇನು ಎಲ್ಲ ಟಾಲ್ ಬೈಕ್ಸ್ ಎಲ್ಲ ರೆಕಮೆಂಡ್ ಮಾಡಿಲ್ಲ, ಬಿಕಾಸ್ ಐನೋ ನಾನು ಟಾಲ್ ಬೈಕ್ನ ರೆಕಮೆಂಡ್ ಮಾಡಿದ್ರೆ ಅವ್ರು ತೊಗೊಳೋದು ಇಲ್ಲ ಅಂತ. ಸೊ ಒಂದು ನಾರ್ಮಲ್ ಪರ್ಸನ್ ಥರ ನಿಮಗೆ ಕೆಲವು ಬೈಕ್ಸ್ನ ರೆಕಮೆಂಡ್ ಮಾಡಿದೆ. ಆಬ್ವಿಯಸ್ಲಿ ನಂದು ಅವಾಗಿರೋ ಬೈಕು ಹಂಟರ್ 350 ನಾನು ರೆಕಮೆಂಡ್ ಮಾಡಿದೆ. ಆ್ಯಂಡ್ ದೆನ್ ಇದು CB 350 ಇದೆ ನೋಡಿ, ಬಿಕಾಸ್ ಅವ್ರಿಗೆ ರೆಟ್ರೋ ಬೈಕ್ಸ್ ಇಷ್ಟ ಇದೆ ಅಂತ ಹೇಳಿದ್ರು. ಸೊ CB 350 ಚೆನ್ನಾಗಿದೆ, ಅದನ್ನು ಓನ್ ಮಾಡ್ಬೋದು. ಎಸ್ಪೆಷಲಿ ಅವ್ರಿಗೆ ಮೈಲೇಜ್ ಓರಿಯೆಂಟೆಡ್ ಬೈಕ್ ಬೇಕಿತ್ತು ಅಂತ ಕೇಳಿದಾಗ ಅದು CB 350 ರೆಕಮೆಂಡ್ ಮಾಡಿದೆ. ಆಲ್ಸೋ ಬಿಕಾಸ್ ಆಫ್ ದ ಶಾರ್ಟ್ ಹೈಟ್ ಫ್ಯಾಕ್ಟರಿಂದ ಮೇ ಬಿ ಅವ್ರಿಗೆ ಈ ಎರಡು ಮೋಟರ್ ಸೈಕಲು ಸ್ವಲ್ಪ ಟಾಲ್ ಅನಿಸ್ಬೋದು ಅಂತ ನಾನು ಈವನ್ ದ ಮೀಟಿಯೋ 350 ನಾನು ರೆಕಮೆಂಡ್ ಮಾಡಿದೆ. ಸೊ ಅವಾಗ ಅವ್ರದ್ದು ಏನು ಉತ್ತರ ಇತ್ತು ಅಂತ ಕೇಳಿದಾಗ ನನಗೆ ಶಾಕ್ ಆಗಿಬಿಡ್ತು. ಸೊ ಅವ್ರೇನು ಹೇಳಿದ್ರು ಅಂದರೆ, ಫಸ್ಟ್ ಆಫ್ ಆಲು ದ ಹಂಟರ್ 350 ಆ್ಯಂಡ್ ದ CB 350 ಎರಡೂ ಅವ್ರಿಗೆ ಅನಿಸ್ತು ತುಂಬ ವೆಯ್ಟ್ ಇದೆ ಒಂದು, ಆ್ಯಂಡ್ ತುಂಬ ಟಾಲ್ ಇದೆ. ನಾನು ಹೇಳಿದೆ CB 350 ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳಿದೆ. ಬಟ್ ಸ್ಟಿಲ್ ಅವ್ರು ಹೇಳಿದ್ರು ಸೀಟ್ ಹೈಟ್ ಸ್ವಲ್ಪ ಜಾಸ್ತಿ ಇದೆ. ನನಗೆ ಅವಾಗ ಸ್ಟ್ರೇಂಜ್ ಅನಿಸ್ತು, ಯಾಕೆ ಇವ್ರು ರೈಡ್ ಮಾಡೋಕ್ಕಾಗಲ್ಲ, 5'1" ಇದ್ದಾರಲ್ವ, ಏನು ಅಷ್ಟೊಂದು ಕುಳ್ಳ ಇಲ್ಲ ಅಲ್ವಾ ಅಂತ ಅನಿಸ್ತು ನನಗೆ. ಅದಾದಮೇಲೆ ಅವರು ದ ಶಾಕಿಂಗ್ ಫ್ಯಾಕ್ಟರ್ ಏನು ಹೇಳಿದ್ರು ಅಂದರೆ, ದ ಮೀಟಿಯರ್ 350 ಇದೆ ನೋಡಿ, ಅದು ಅವರು ರೈಡ್ ಮಾಡೋಕ್ಕಾಗಲ್ಲ, ಆ ಸೀಟ್ ಹೈಟ್ ಸ್ವಲ್ಪ ಇನ್ನೂ ಕಮ್ಮಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಹಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆಲ್ಸೋ ಈ ಸ್ಟಾರ್ಟೆಡ್ ಕಂಪ್ಲೇಂಟಿಂಗ್ ಅಬೌಟ್ ದ ವೆಯ್ಟ್. ಸೊ ಅವಾಗ ನನಗೆ ಅನಿಸ್ತು ದಟ್ ಮೇ ಬಿ ನನಗನ್ಸೋ ಪ್ರಕಾರ ಲಾಟ್ ಆಫ್ ಪೀಪಲ್ ಸ್ಕಿಲ್ ಅಂತ ಹೇಳ್ತಾರೆ, ಬಟ್ ಐ ಥಿಂಕ್ ದ ಸ್ಕಿಲ್ ವಿಚ್ ರಿಕ್ವೈರ್ಡು ಟು ರೈಡ್ ಅ ಟಾಲ್ ಮೋಟರ್ ಸೈಕಲು ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಟು ಬಿ ಆನೆಸ್ಟು, ಇಲ್ಲಿ ಈ ಎಕ್ಸಾಂಪಲಲ್ಲಿ ಕ್ಲಿಯರ್ಲಿ ದ ಪ್ರಾಬ್ಲಮ್ ಈಸ್ ನಾಟ್ ದ ಸ್ಕಿಲ್ ಇಟ್ ಸೆಲ್ಫ್. ಸ್ಕಿಲ್ ಇದೆ, ಸ್ಕಿಲ್ ಕಲಿಬೇಕು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪಡಿಬೇಕು ನೀವು ಫಾರ್ ಶ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ರೈಡ್ ಅ ಟಾಲ್ ಬೈಕು. ಬಟ್ ನನ್ನ ಪ್ರಕಾರ ಇಲ್ಲಿ ಸ್ಕಿಲ್ಗಿಂತ ಬಿಗರ್ ಪ್ರಾಬ್ಲಮ್ ಇರೋದು ಐ ಫೆಲ್ಟ್ ವಾಸ್ ದ ಮೈಂಡ್ ಸೆಟ್ಟು. ಸೊ ಮೈಂಡ್ ಸೆಟ್ ಬಿಗರ್ ಪ್ರಾಬ್ಲಮ್ ಅಂತ ಅನಿಸ್ತು ರ್ಯಾದರ್ ದ್ಯಾನ್ ಸ್ಕಿಲ್ ಅಂತ ಅನಿಸ್ತು. ಬಿಕಾಸ್ ಮೈಂಡ್ ಸೆಟ್ಟೇ ಇಲ್ಲ ಅವ್ರಿಗೆ, ರೈಡ್ ಮಾಡೋ ಆಸೆನೇ ಇಲ್ಲ ಅವ್ರಿಗೆ. ಅವ್ರು ಆಲ್ರೆಡಿ ದೀಸ್ ಕಟಿಂಗ್ ಆಫ್ ಇಸ್ ಆಪ್ಷನ್ ಜಸ್ಟ್ ಬಿಕಾಸ್ ಆಫ್ ದ ಸೀಟ್ ಹೈಟು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಸಿ, ಇಫ್ ಯು ಆರ್ ಜಸ್ಟ್ ರಿಜೆಕ್ಟಿಂಗ್ ಅ ಮೋಟರ್ ಸೈಕಲ್, ಸಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಥರ ಅಡ್ವೆಂಚರ್ ಮೋಟರ್ ಸೈಕಲ್ ಆಗಿರಲಿ ಆರ್ ದ ಆಫ್ ರೋಡ್ ಮೋಟರ್ ಸೈಕಲ್ ಜನರಲಿ ಆರ್ ವೆರಿ ವೆರಿ ಟಾಲು, ಮೇನ್ಲಿ ಬಿಕಾಸ್ ಅದು ಆ ಥರ ಬಿಲ್ಡ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ವೆರಿ ರೇರ್ಲಿ ಯು ವಿಲ್ ಫೈಂಡ್ ಅಡ್ಜಸ್ಟಬಲ್ ಸೀಟ್ ಹೈಟು ಆರ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ ಹೈಟ್ ಇರುವಂಥ ಮೋಟರ್ ಸೈಕಲ್ ತುಂಬ ರೇರ್ಲಿ ಸಿಗುತ್ತೆ ನಿಮಗೆ.
ಸೊ he will be missing out on lot of motorcycle performance oriented motorcyclesನ or special purpose motorcycleನ ಡೆಫಿನೆಟ್ಲಿ ಮಿಸ್ ಔಟ್ ಮಾಡಿಬಿಡ್ತಾರೆ ಇಫ್ ಯು ಆರ್ ಓನ್ಲಿ ಗೋಯಿಂಗ್ ಟು ರಿಜೆಕ್ಟ್ ಅ ಮೋಟರ್ಸೈಕಲ್ ಬಿಕಾಸ್ ಆಫ್ ದ ಸೀಟ್ ಹೈಟ್. ನನ್ನ ಪ್ರಕಾರ ಈವನ್ ಫುಲಿ ಫೇಡ್ ಸ್ಪೋರ್ಟ್ಸ್ ಬೈಕ್ಸು ಕೆಲವಿದೆ ವಿಚ್ ಆರ್ ಹ್ಯಾವಿಂಗ್ ಟಾಲ್ ಸೀಟ್ ಹೈಟು. ಸೊ ಐ ಫೆಲ್ಟ್ ದಟ್ ಇದನ್ನು ಅಡ್ರೆಸ್ ಮಾಡೋದು ಇಂಪಾರ್ಟೆಂಟ್, ಸೊ ದಟ್ ನೀವು ಸ್ವಲ್ಪ ದ ರಿಯಲಿಸಮ್ ಅಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ಯಾವ ಥರ ಸೀಟ್ ಹೈಟು ನಿಮಗೆ ಸೂಟ್ ಆಗುತ್ತೆ ಆ್ಯಂಡ್ ಎಷ್ಟು ನೀವು ಸ್ಕಿಲ್ ಸೆಟ್ಟು ಕಲಿಬೇಕಾಗುತ್ತೆ ಇನ್ ಕೇಸ್ ನೀವು ಒಂದು ಮೋಟರ್ಸೈಕಲ್ನ ಟಾಲ್ ಮೋಟರ್ಸೈಕಲ್ ಎಸ್ಪೆಷಲಿನ ರೈಡ್ ಮಾಡಬೇಕು. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಪ್ರಕಾರ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಂಡು ಟು ಅಟ್ಲೀಸ್ಟ್ ಟ್ರೈ ಟಾಲ್ ಮೋಟರ್ಸೈಕಲ್ ಫಸ್ಟು ಆಗುತ್ತೆ ಅಂತ ಟ್ರೈ ಮಾಡಿಬಿಟ್ಟು ಆಮೇಲೆ ಆಗಿಲ್ಲ ಅಂದರೆ ಮೇ ಬಿ ಇಲ್ಲ ಕಂಫರ್ಟೇಬಲ್ ಅನಿಸಿಲ್ಲ ಅಂದರೆ ಯು ಕ್ಯಾನ್ ರಿಜೆಕ್ಟ್. ಬಿಕಾಸ್ ನಿಮಗೆ ಒಂದು ಮೋಟರ್ಸೈಕಲ್ ಕಂಪ್ಲೀಟ್ಲಿ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ ಆ್ಯಂಡ್ ದ ಓನ್ಲಿ ಹರ್ಡಲಲ್ಲಿ ನಿಮ್ಗೆ ಅನಿಸುತ್ತೆ ಮೇ ಬಿ ಸ್ವಲ್ಪ ಟಾಲ್ ಇದೆ ಆರ್ ಇದು ಡಿಫಿಕಲ್ಟ್ ಆಗ್ಬೋದು ಫಾರ್ ಮೀ ಬಿಕಾಸ್ ಆಫ್ ಇಟ್ ಸೀಟ್ ಹೈಟ್ ಅಂತ ಅನಿಸಿದ್ರೆ ಈ ವಿಡಿಯೋ ನಿಮಗೋಸ್ಕರ ನಾನು ಮಾಡಿದ್ದೀನಿ. ಫಸ್ಟ್ಲಿ ದ ಪ್ರಾಬ್ಲಮ್ ವಿತ್ ದ ಮೈಂಡ್ ಸೆಟ್ ಏನು ಅಂತ ಹೇಳ್ಬಿಡ್ತೀನಿ. ಯಾಕೆ ಶಾರ್ಟ್ ಹೈಟ್ ರೈಡರ್ಸ್ ಎಸ್ಪೆಷಲಿ ನನ್ನ ಪ್ರಕಾರ ಅವರು ದೇ ಡೋಂಟ್ ಬೈ ಅ ಟಾಲ್ ಮೋಟರ್ಸೈಕಲ್. ಇಟ್ ಈಸ್ ನಾಟ್ ನೆಸೆಸರಿಲಿ ಅಬೌಟ್ ಲರ್ನಿಂಗ್ ದ ಸ್ಕಿಲ್ಲು ಆರ್ ಗೆಟಿಂಗ್ ಇನ್ ಟು ದಟ್ ಎಕ್ಸ್ಪೀರಿಯನ್ಸು. ನನ್ನ ಪ್ರಕಾರ ದ ಬಿಗರ್ ಪ್ರಾಬ್ಲಮ್ ಏನು ಅಂತ ಹೇಳೋದಾದರೆ ಐ ವುಡ್ ಸೇ ಡೆಫಿನೆಟ್ಲಿ ಇಟ್ ಈಸ್ ದ ಇನ್ಫೀರಿಯಾರಿಟಿ ಮೈಂಡ್ ಸೆಟ್ ದ್ಯಾಟ್ ಒಂದು ಶಾರ್ಟ್ ಹೈಟ್ ರೈಡರ್ ಆಗಿರಲಿ ಅವ್ರ ಶಾರ್ಟ್ ಹೈಟ್ ಪರ್ಸನ್ ಒಳಗಡೆ ಇರುತ್ತೆ. ನಿಮಗೆ ಗೊತ್ತು ಒಂದು ಶಾರ್ಟ್ ಹೈಟ್ ಪರ್ಸನ್ನ ಈ ಜಗತ್ತು ಆರ್ ಈ ಸೊಸೈಟಿ ಸಮಾಜ ಯಾವ ಥರ ನೋಡುತ್ತೆ ಅಂತ. ದೇ ಆಲ್ವೇಸ್ ಟ್ರೀಟ್ ಹಿಮ್ ಬ್ಯಾಡ್ ಬಿಕಾಸ್ ಆಫ್ ಹಿಸ್ ಜೆನೆಟಿಕಲ್ ಎಬಿಲಿಟಿ ಆ್ಯಂಡ್ ಜೆನೆಟಿಕಲ್ ಕೇಪಬಿಲಿಟಿಯಿಂದ ಅವನ್ನ ಆಡ್ಕೋತಾ ಇರ್ತಾರೆ, ಯಾವಾಗ್ಲೂ ಹ್ಯಾರಾಸ್ ಮಾಡ್ತಾ ಇರ್ತಾರೆ, ಅಬ್ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ದಿಸ್ ಡೆಫಿನೆಟ್ಲಿ ಅವನದು ಕಾನ್ಫಿಡೆನ್ಸ್ಗೆ ಹೆವಿ ಡೆಂಟ್ ಆಗುತ್ತೆ ಬಿಕಾಸ್ ಅಷ್ಟು ಆಡ್ಕೊತಾ ಇರ್ತಾರೆ. ಆ್ಯಂಡ್ ಇದರಿಂದ ಅವ್ನ ಮೈಂಡ್ ಸೆಟ್ ಹೆಂಗೆ ಕ್ರಿಯೇಟ್ ಆಗಿಬಿಡುತ್ತಂದರೆ ಬೇಸಿಕಲಿ ನಾನೊಂದು ಟಾಲ್ ಬೈಕ್ನ ರೈಡ್ ಮಾಡಿ ನಾನು ಇನ್ ಕೇಸ್ ಏನಾದರೂ ಬಿದ್ದೋದ್ರೆ ಸಮಾಜ ಏನು ಹೇಳುತ್ತೆ, ಜನ ನನ್ನ ನೋಡಿ ನಕ್ಕಿದ್ರೆ ಏನಾಗುತ್ತೆ, ಆರ್ ಇನ್ ಕೇಸ್ ನೀವು ಪಾರ್ಕಿಂಗಲ್ಲಿ ಎಫರ್ಟ್ ತೊಗೋತಾ ಇದ್ದೀರಾ ಆರ್ ಯಾರಾದರೂ ಹೆಲ್ಪ್ ತೊಗೊಂಡ್ರೆ ನಾನು ಚಿಕ್ಕವನಾಗ್ಬಿಡ್ತೀನಿ, ದೆನ್ ಇನ್ನೂ ದಟ್ ಮನ್ಸಿಗೆ ಬೇಜಾರಾಗುತ್ತೆ, ದಟ್ ಕಾನ್ಫಿಡೆನ್ಸ್ ಡೆಂಟ್ ಆಗುತ್ತೆ ಅಂತ ತುಂಬ ಜನ. ಐ ನೋ ದಟ್ ಲಾಟ್ ಆಫ್ ಪೀಪಲ್ ಡೋಂಟ್ ಆಫ್ ಫಾರ್ ಟಾಲ್ ಬೈಕು. ಬಟ್ ನಂದು ಒಪಿನಿಯನ್ ಕೇಳೋದಾದರೆ ಫಸ್ಟ್ ಥಿಂಗ್ ನಾನು ಹೇಳ್ಬಿಡ್ತೀನಿ, ಮೋಟರ್ ಸೈಕಲ್ ಟು ಬಿ ವೆರಿ ಆನೆಸ್ಟು ಇಸ್ ಅ ಸಿಂಬಲ್ ಆಫ್ ಅ ರೆಬಲ್. ಓಕೆನಾ, ಒಂದು ಮೋಟರ್ ಸೈಕಲ್ ಓನ್ ಮಾಡೋದೇ ಒಂದು ಸಿಂಬಲ್ ಆಫ್ ರೆಬಲ್ಲು. ಅದನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ, ಯಾವುದಾದ್ರು ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ದ್ಯಾಟ್ ಈಸ್ ಫಸ್ಟ್ ಥಿಂಗ್. ನೀವು ಓನ್ ಮಾಡ್ತಾಯಿದ್ದೀರಾ, ನೀವು ಒಂದು ಟಾಲ್ ಮೋಟರ್ ಸೈಕಲ್ ರೈಡ್ ಮಾಡ್ತಾಯಿದ್ದೀರಾ ಅಂದರೆ ದ್ಯಾಟ್ ಈಸ್ ಇಟ್ ಸೆಲ್ಫ್ ಸಮಥಿಂಗ್ ಸ್ಪೆಷಲ್ ಫಾರ್ ಯುವರ್ ಸೆಲ್ಫ್. ನಿಮಗೇ ಒಂದು ಆ ಖುಷಿ ಸಿಗುತ್ತೆ. ಬಟ್ ನೀವು ಬೇರೆಯವ್ರದ್ದು ವ್ಯಾಲಿಡೇಷನ್ನು, ಬೇರೆಯವ್ರು ನಗ್ತಾರ ನಗಲ್ವಾ ಅಂತ ನೀವು ಮೋಟರ್ ಸೈಕಲ್ ತೊಗೊಳ್ಳೋಣ ಅಂದರೆ ಒಂದು ಥಿಂಗ್ ನಾನು ಹೇಳ್ಬಿಡ್ತೀನಿ, ಈ ಜಗತ್ತಲ್ಲಿ ಜನರು ಅವ್ರು ಉದ್ಧಾರ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಬೇರೆಯವ್ರು ಉದ್ಧಾರ ಆಗದೆ ಇರೋ ಥರ ನೋಡ್ಕೊಳ್ಳೋಂಥ ಜಗತ್ತಿದು. ಓಕೆನಾ, ಇದನ್ನು ನೀವು ಈ ಹಾರ್ಡ್ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಫಸ್ಟು. ಸೊ ಅವರು ನೀವು ಶಾರ್ಟ್ ಇದ್ದಾರೆ ಅಂತ ಅಲ್ಲ, ಅವರು ನೀವು ಶಾರ್ಟ್ ಹೈಟ್ ಆಗಿಬಿಟ್ಟು ನೀವು ಏನಾದರೂ ಟಾಲ್ ರೈಡ್ ಮಾಡಿಬಿಟ್ರೆ ಓಕೆ ಇವನು ಹೈಟ್ನ ಅವರು ಕೇರೆ ಮಾಡೋಲ್ಲ, ಈ ಥರ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಹೊಟ್ಟೆ ಉರಿ ಜಾಸ್ತಿ ಆಗುತ್ತೆ, ನಿಮ್ಮನ್ನ ಕೆಳಗಡೆ ತಳ್ಳೋಕ್ಕೂ ಅವ್ರು ಹೇಳ್ತಾ ಇದ್ದಾರೆ. ಸೊ ನೀವು ಅದನ್ನು ಕೇರ್ ಮಾಡಿದ್ರೆ, ನೀವು ರೈಡ್ ಮಾಡಿದೆ, ಫಸ್ಟ್ ಆಫ್ ಆಲ್ ನಿಮ್ಮದು ಸೆಲ್ಫ್ ರೆಸ್ಪೆಕ್ಟಲ್ಲಿ ನೀವು ಹೈಯರ್ ಸ್ಟ್ಯಾಂಡ್ ಆಗ್ತೀರಾ. ಒಂದು ಸೆಕೆಂಡ್ ಬಂದುಬಿಟ್ಟು ಎಸ್ ನಿಮಗೆ ಎಷ್ಟೊಂದು ಜನ ಅಪ್ರಿಷಿಯೇಟ್ ಮಾಡಲ್ಲ ಬಿಕಾಸ್ ಯು ಆರ್ ರೈಡಿಂಗ್ ಅ ಟಾಲ್ ಬೈಕು. ಮೆನಿ ಟೈಮ್ಸ್ ನೋಡ್ತೀನಿ ನಾನು, ಕೆಲವು ಶಾರ್ಟ್ ಹೈಟ್ ರೈಡರ್ ಎಸ್ಪೆಷಲಿ ಎಕ್ಸ್ಪೀರಿಯನ್ಸ್ ರೈಡರು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿಬಿಟ್ರೆ ಇಲ್ಲ ಬಿದ್ದೋಗ್ಬಿಟ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ಪೆಷಲಿ ನೋಡ್ತೀನಿ ನಗಾಡೋದು, ಕುಳ್ಳ ಅಂತ ಹೇಳೋದು ತುಂಬ ನೋಡಿದ್ದೀನಿ. ಸೊ ಈ ಇನ್ಸಲ್ಟು ಮಾಡ್ತಾರೆ ಜನ, ಇದನ್ನು ನೀವು ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ, ಎಸ್ಪೆಷಲಿ ಟ್ರೂ ರೈಡರ್ಸ್ ಇದ್ದಾರೆ ನೋಡಿ, ಅವ್ರ ಕಡೆಯಿಂದ ನಿಮಗೆ ಡೆಫಿನೆಟ್ಲಿ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಅದು ಎಷ್ಟೇ ಸಣ್ಣ ಗ್ರೂಪ್ ಆಗಿರಲಿ ಪರವಾಗಿಲ್ಲ, ಇಟ್ ಈಸ್ ಬೆಟರ್ ದ್ಯಾನ್ ಆಲ್ ದೋಸ್ ಫೇಕ್ ಪೀಪಲ್ ಹೂ ಸಪೋರ್ಟ್ ಯು. ಸುಮ್ಮನೆ ಹೆಸರಿಗೆ ಸಪೋರ್ಟ್ ಮಾಡ್ತಾರೆ, ಬಟ್ ಹಿಂದ್ಗಡೆಯಿಂದ ಬ್ಯಾಕ್ ಸ್ಟ್ಯಾಪ್ ಮಾಡೋರು ತುಂಬ ಜಾಸ್ತಿ ಇದ್ದಾರೆ. ಅವ್ರನ್ನ ಬಿಟ್ಟಾಕಿ ನೀವು ದಟ್ ಫೇಕ್ ಸಪೋರ್ಟರ್ಸ್ಗೋಸ್ಕರ ಜೀವನ ಮಾಡಿಬಿಡಿ. ಟ್ರೂ ಸಪೋರ್ಟರ್ಸು ಹೂ ರಿಯಲಿ ಸ್ಟ್ಯಾಂಡ್ ಬೈ ಯು, ಅವ್ರಿಗೋಸ್ಕರ ನೀವು ಜೀವನ ಮಾಡಿ. ಸೊ ಡೋಂಟ್ ವರಿ ಅಬೌಟ್ ದಟ್ ಅಂತ ಹೇಳ್ತೀನಿ ಅಷ್ಟೇ. ಸಿಂಪಲ್ ಒಂದು ಮೋಟಿವೇಶನ್ ಹೇಳ್ತಾ ಇದ್ದೀನಿ ಫಾರ್ ಆಲ್ ದ ಶಾರ್ಟ್ ಹೈಟ್ ರೈಡರು. ಓಕೆ, ಈಗ ಮೋಟಿವೇಶನ್ ಕೊಟ್ಬಿಟ್ಟಿದ್ದೀನಿ ಅಂತ ಒಂದು ಥಿಂಗ್ ಹೇಳ್ಬಿಡ್ತೀನಿ, ನಿಮಗೆ ಟ್ರೂ ರಿಯಾಲಿಟಿನೂ ಹೇಳ್ಬಿಡ್ತೀನಿ. ಬಿಕಾಸ್ ಆಮೇಲೆ ಇವನು ಮೋಟಿವೇಶನ್ ಕೊಟ್ಬಿಟ್ಟ, ನಾನು ಶಾರ್ಟ್ ಹೈಟ್ ರೈಡರ್ ಅಂತ ತೊಗೊಂಡೆ ನಾನು, ಬಟ್ ಇವಾಗ ನೋಡಿದೆ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ನೀವು ಹೇಳ್ಬೋದು. ಒಂದು ಥಿಂಗ್ ನಾನು ತುಂಬ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಒಂದು ಸೈಡ್ ಹೇಳಿದ್ದೀನಿ, ಅದರ್ ಸೈಡು ಹೇಳ್ಬಿಡೋಣ. ಈಸ್ ದ್ಯಾಟ್ ನೀವು ಆಬ್ವಿಯಸ್ಲಿ ಒಂದು ಟಾಲ್ ರೈಡರ್ಗೆ ಫಸ್ಟ್ ಆಫ್ ಆಲು ನೀವು ಒಂದು ಟಾಲ್ ಮೋಟರ್ ಸೈಕಲ್ನ ರೈಡ್ ಮಾಡೋ ಅಡ್ವಾಂಟೇಜ್ ಇರುತ್ತಾ ಇಲ್ವಾ, ಈವನ್ ಇಫ್ ಈಸ್ ಎಕ್ಸ್ಪೀರಿಯನ್ಸ್, ಒಂದು ಶಾರ್ಟ್ ಹೈಟ್ ರೈಡರ್ ಎಕ್ಸ್ಪೀರಿಯನ್ಸ್ ಇರ್ತಾನಂದ್ರೂ ಇರಲ್ವಾ ಅಂತ ಕೇಳೋದಾದರೆ ಡೆಫಿನೆಟ್ಲಿ ಐ ಕ್ಯಾನ್ ಸೇ ಯು ದ್ಯಾಟ್ ಟಾಲ್ ರೈಡರ್ಗೆ ಬಿಕಾಸ್ ಆಫ್ ಹಿಸ್ ಜೆನೆಟಿಕ್ಸು ಆಬ್ವಿಯಸ್ಲಿ ಹಿ ವಿಲ್ ಹ್ಯಾವ್ ಎನ್ ಅಡ್ವಾಂಟೇಜು. ನಾಟ್ ಇನ್ ಆಲ್ ಸಿಚುವೇಷನ್ನು, ಯಾವ ಸಿಚುವೇಷನಲ್ಲಂತ ಹೇಳ್ತೀನಿ ಅವ್ನ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ತೀನಿ ಅದು. ಬಟ್ ಐ ವುಡ್ ಸೆ ಮೆಜಾರಿಟಿ ಸಿಚುವೇಷನಲ್ಲಿ ಏನೂ ಡಿಫ್ರೆನ್ಸ್ ಕಾಣಲ್ಲ. ಬಟ್ ಹಿ ವಿಲ್ ಫೈಂಡ್ ಸರ್ಟನ್ ಸಿಚುವೇಷನ್ ವೇರ್ ದ ಟಾಲ್ ರೈಡರು ಹಿ ವಿಲ್ ಗೆಟ್ ದಟ್ ಅಡ್ವಾಂಟೇಜ್ ಆಫ್
ಹ್ಯಾವಿಂಗ್ ಹಿಸ್ ಹೈಟು ಆ್ಯಂಡ್ ಜೆನೆಟಿಕಲಿ ಬಿಕಾಸ್ ಆಫ್ ದಟ್ ಅವನು ಎಷ್ಟೊಂದು ಸಿಚುವೇಷನಲ್ಲಿ ಹಿ ವಿಲ್ ಪರ್ಫಾರ್ಮ್ ಬೆಟರ್ ದ್ಯಾನ್ ಅ ಶಾರ್ಟ್ ಹೈಟ್ ರೈಡರು ಫಾರ್ ಶ್ಯೂರು. ಸೊ ಅದರಿಂದ ನಾನು ಶಾರ್ಟ್ ಹೈಟ್ ರೈಡರ್ಗೆ ಏನು ಹೇಳ್ತೀನಿ ಅಂದರೆ, ಯು ಶುಡ್ ಬಿ ರೆಡಿ ಫಾರ್ ದ ಕಾನ್ಸಿಕ್ವೆನ್ಸ್ ಆಫ್ ರೈಡಿಂಗ್ ಅ ಟಾಲ್ ಮೋಟರ್ ಸೈಕಲ್. ಆಬ್ವಿಯಸ್ಲಿ ಬಿಕಾಸ್ ಆಫ್ ದ ಶಾರ್ಟ್ ಹೈಟು ನೀವು ಮೆನಿ ಟೈಮ್ಸು ಗಾಡಿನ ಬೀಳಿಸ್ತೀರ, ನೀವು ಡ್ರಾಪ್ ಮಾಡೇ ಮಾಡ್ತೀರಾ ಗಾಡಿನ ಬಿಕಾಸ್ ಆಫ್ ಶಾರ್ಟ್ ಹೈಟು. ಇದನ್ನು ನೀವು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಕಂಪೇರ್ ಟು ಅ ಟಾಲ್ ರೈಡರು ನಿಮಗೆ ಆ ಡಿಸಡ್ವಾಂಟೇಜ್ ಇರುತ್ತೆ. ಆ್ಯಂಡ್ ಮೆನಿ ಪ್ಲೇಸಸಲ್ಲಿ ಈವನ್ ನಿಮ್ಮ ಹತ್ರ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ನೀವು ಸ್ಟ್ರಗಲ್ ಮಾಡೇ ಮಾಡ್ತೀರಾ ನೀವು, ಓಕೆನಾ. ಸೊ ದಿಸ್ ಈಸ್ ಸಮಥಿಂಗ್ ನೀವು ಎಕ್ಸೆಪ್ಟ್ ಮಾಡಬೇಕು. ಸೊ ಇದಕ್ಕೆ ನೀವು ಏನು ಮಾಡೋಕ್ಕಾಗಲ್ಲ, ಯು ಕಾಂಟ್ ಡೂ ಎನಿಥಿಂಗು. ಆ್ಯಂಡ್ ನೀವು ಬಿದ್ದೋದ್ರೆ ಅದು ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಒಪಿನಿಯಲ್ಲಿ ಅಗೇನ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಬೇರೆಯವ್ರದ್ದು ವ್ಯಾಲಿಡೇಷನ್ ಬೇರೆಯವ್ರು ಏನು ಹೇಳ್ಕೊಳ್ತಾರೆ ಅಂತ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಒನ್ ಥಿಂಗ್ ನೀವು ಮಾಡ್ಬೋದು, ನಿಮ್ಗೆ ಗೊತ್ತಿದೆ ನೀವು ಬಿದ್ದೋಗ್ತೀರಾ ಜಾಸ್ತಿ ಅಂತ. ಸೊ ಮೇಕ್ ಶ್ಯೂರು ನೀವು ಆದಷ್ಟು ಒಳ್ಳೆ ರೈಡಿಂಗ್ ಬೂಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸಾಕಷ್ಟಿದೆ ಇವಾಗ ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲೇ ನಿಮ್ಗೆ ಅವೈಲೇಬಲ್ ಇದೆ. ನಮ್ಮ ಬುಲ್ಲು ಬೈಕರ್ ಅವ್ರದ್ದು ಹ್ಯಾನ್ಲಿ ಬೂಟ್ಸ್ ಇದೆ ನೋಡಿ, ಅವರು ಒಂದು ಶಾರ್ಟ್ ಹೈಟ್ ರೈಡರು ಆ್ಯಂಡ್ ಅವರು ಒಂದು ಇನ್ಸ್ಪಿರೇಷನ್ ಫಾರ್ ಲಾಟ್ ಆಫ್ ಪೀಪಲು. ಸೊ ಅವ್ರದ್ದು ನೀವು ಬೂಟ್ಸ್ ತೊಗೋಬೋದು. ಬೇಸಿಕಲಿ ಕ್ಲಾನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವಯಾಟೆರಾದು ಇದೆ ಸಾಕಷ್ಟು ರೈಡಿಂಗ್ ಬೂಟ್ಸು. ಆ್ಯಂಡ್ ಮೆನಿ ಅದರ್ ಕಂಪನೀಸು ರೈಡಿಂಗ್ ಬೂಟ್ಸ್ ಇದೆ. ಅಕಾರ್ಡಿಂಗ್ ಟು ನೀವೆಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೆ ಪ್ರೈಸು ಅವೈಲೇಬಲ್ ಇದೆ, ಅದನ್ನ ತೊಗೊಳ್ಳಿ. ಎನಿವೇ ಫಾಲ್ಸು ನಿಮಗೆ ಜನರಲಿ ಬಿಕಾಸ್ ಆಫ್ ಬ್ಯಾಲೆನ್ಸ್ ಲೂಸ್ ಮಾಡೋದ್ರಿಂದ ತುಂಬ ಲೈಕ್ ಐ ವುಡ್ ಸೇ ತುಂಬ ಲೈಕ್ ಫೇಟಲ್ ಇರೋಲ್ಲ ಜನರಲಿ. ಐ ಆಮ್ ನಾಟ್ ಅಗೇನ್ ಯಾವಾಗಲೂ ಫೇಟಲ್ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವು ಆಫ್ ರೋಡ್ ಸಿನಾರಿಯೋಸಲ್ಲಿ ಅವ್ರು ನೀವು ಕೆಲವು ಪಾರ್ಕಿಂಗ್ ಸಿನಾರಿಯೋಸಲ್ಲಿ ಫೇಟಲು ಆಗ್ಬೋದು, ಮೊದಲೇ ಹೇಳ್ತಾ ಇದ್ದೀನಿ. ಬಟ್ ಐ ವುಡ್ ಸೇ 99% ದ ಫಾಲ್ಸ್ ಇರುತ್ತೆ ನೋಡಿ, ಫೇಟಲ್ ಇರೋಲ್ಲ. ಜಸ್ಟ್ ಸ್ಮಾಲ್ ಫಾಲ್ಸ್ ಇರುತ್ತೆ. ಎಸ್ಪೆಷಲಿ ಶಾರ್ಟ್ ಹೈಟ್ ರೈಡರು ನಿಜ ಹೇಳಬೇಕಂದ್ರೆ ಆರಾಮಾಗಿ ಕಾಲು ತೆಗಿತಾನೆ ಜನರಲಿ ಕಂಪೇರ್ ಟು ಅ ಟಾಲ್ ಹೈಟ್ ರೈಡರ್. ಬಿಕಾಸ್ ಟಾಲ್ ಹೈಟ್ ರೈಡರ್ ಕಾಲು ಉದ್ದ ಇರೋದ್ರಿಂದ ಕಾಲು ಸಿಕ್ಕಾಕೊಂಡ್ಬಿಡುತ್ತೆ ಬಿದ್ದೋದಾಗ. ಬಟ್ ಐ ವುಡ್ ಸೇ ಅಷ್ಟೊಂದು ಭಯ ಪಡೋಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ನಿಮ್ಮ ಹತ್ರ ರೈಡಿಂಗ್ ಬೂಟ್ಸ್ ಹಾಕಿದ್ದೀರಾ ಅಂದರೆ 99% ಆಫ್ ದ ಟೈಮ್ ನಿಮಗೆ ಏನೂ ಆಗೋಲ್ಲ, ಓಕೆನಾ. ಈವನ್ ಇನ್ ಕೇಸ್ ನೀವು ಹಾಕಿಲ್ಲ ಅಂದ್ರೂ ಸ್ವಲ್ಪ ಏಟ್ ಆಗುತ್ತೆ, ಸ್ವಲ್ಪ ತರ್ಚ್ಕೊಂಡು ಹೋಗುತ್ತೆ. ಆ್ಯಂಡ್ ಮೇ ಬಿ ಸ್ವಲ್ಪ ಇಂಜುರೀಸ್ ಆಗ್ಬೋದು. ಬಟ್ ಸ್ಟಿಲ್ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಂತ ಮೊದಲೇ ಹೇಳ್ತಾಯಿನಿ. ಅದಕ್ಕೋಸ್ಕರ ಭಯ ಪಡಬೇಡಿ. ಬಟ್ ಎಸ್, ಮೊದಲೇ ಹೇಳ್ತಾಯಿನಿ, ಶಾರ್ಟ್ ಹೈಟ್ ರೈಡರು ಜಾಸ್ತಿ ಬೀಳ್ತಾನೆ. ಸೊ ಇವಾಗ ನೆಕ್ಸ್ಟ್ ಪ್ರಶ್ನೆ ನಿಮ್ದು ಏನಿರುತ್ತಂದರೆ, ಯಾವ ಸಿನಾರಿಯೋಸಲ್ಲಿ ನೀವು ಸ್ಟ್ರಗಲ್ ಮಾಡ್ತೀರಾ, ಯಾವ ಸಿನಾರಿಯೋಸಲ್ಲಿ ನೀವು ಸ್ಟ್ರಗಲ್ ಮಾಡಲ್ಲ, ಅದನ್ನು ಆನ್ಸರ್ ಮಾಡಿಬಿಡ್ತೀನಿ. ಫಸ್ಟ್ ಆಫ್ ಆಲು ನಿಮ್ಗೆ ಗೊತ್ತು, ಮೋಟರ್ ಸೈಕಲು ಎನಿಥಿಂಗ್ ನೀವು 30 ಕಿಲೋಮೀಟರ್ ಸ್ಪೀಡ್ಗಿಂತ ಜಾಸ್ತಿ ನೀವು ರೈಡ್ ಮಾಡಬೇಕಾದ್ರೆ, ಆರ್ ಈವನ್ 30 ಬೇಡ 20 ಕಿಲೋಮೀಟರ್ಗಿಂತನೂ ಜಾಸ್ತಿ ನೀವು ಸ್ಪೀಡಲ್ಲಿ ರೈಡ್ ಮಾಡಬೇಕಾದ್ರೆ ಇಟ್ ಆಟೋಮೆಟಿಕ್ಲಿ ಸ್ಟ್ರೈಟ್ ಆಗಿಬಿಡುತ್ತೆ ಮೋಟರ್ ಸೈಕಲ್, ಓಕೆನಾ. ಸೊ ಅದರಿಂದ ನೀವು ಏನು ಎಫರ್ಟ್ ಕೊಡೋ ಅವಶ್ಯಕತೆ. ಈಗ ನಾನು ಕೂತ್ಕೊಂಡಿದ್ದೀನಿ ನೋಡಿ ಆರಾಮಾಗಿ, ಐ ಡೋಂಟ್ ನೀಡ್ ಟು ವರಿ ಅಬೌಟ್ ದ ರೀಚ್ ಆಫ್ ದ ಲೆಗ್ ಈಸ್ ನಾಟ್ ಇಂಪಾರ್ಟೆಂಟ್ ಅಟ್ ಆಲ್ ಇವಾಗ ಈ ಸಿನಾರಿಯೋದಲ್ಲಿ. ಸೊ ಈ ಸಿನಾರಿಯೋದಲ್ಲಿ ವರಿ ಮಾಡೋ ಅವಶ್ಯಕತೆಯೇ ಇಲ್ಲ, ನಿಮಗೆ ಆರಾಮಾಗಿ ರೈಡ್ ಮಾಡ್ಬೋದು. ಎನಿಥಿಂಗ್ ಲೆಸ್ ದ್ಯಾನ್ 30 ಕಿಲೋಮೀಟರ್ ಸ್ಪೀಡ್ ಇರುತ್ತೆ ನೋಡಿ, ಆ ಸಿನಾರಿಯೋಸು ಆ್ಯಂಡ್ ಕೆಲವು ಅದರ್ ಸಿನಾರಿಯೋಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಸಿನಾರಿಯೋಸಲ್ಲಿ ಡಿಫಿಕಲ್ಟ್ ಆಗುತ್ತೆ. ಸೊ 90% ಆಫ್ ದ ಟೈಮ್ ವೆನ್ ಯು ಆರ್ ರೈಡಿಂಗ್ ದ ಮೋಟರ್ ಸೈಕಲು ಯು ವಿಲ್ ನಾಟ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ರೈಡ್ ಅ ಮೋಟರ್ ಸೈಕಲು. ಆ 10% ಸಿನಾರಿಯೋ ಯಾವುದು ವೇರ್ ಯು ವಿಲ್ ಫೈಂಡ್ ಡಿಫಿಕಲ್ಟಿ ಅಂತ ಹೇಳ್ತೀನಿ. ಫಸ್ಟ್ ಸಿನಾರಿಯೋ ಬಂದುಬಿಟ್ಟು ಆಬ್ವಿಯಸ್ಲಿ ನೀವು ಸ್ಟಾಪ್ ಮಾಡಬೇಕಾದ್ರೆ ಮೋಟರ್ ಸೈಕಲ್ನ ಸ್ಟ್ಯಾಂಡ್ ಸ್ಟಿಲ್ ಬರಬೇಕಾದ್ರೆ ಎಸ್ ನಿಮಗೆ ಸರ್ಟನ್ ಸಿನಾರಿಯೋಸಲ್ಲಿ ನೀವು ಡಿಫಿಕಲ್ಟಿ ಫೈಂಡ್ ಮಾಡ್ತೀರಾ. ಬಟ್ ಸ್ಟ್ಯಾಂಡ್ ಸ್ಟಿಲ್ ನೀವು ಫ್ಲ್ಯಾಟ್ ಸರ್ಫೇಸಸ್ ಮೇಲೆ ಸ್ಟ್ಯಾಂಡ್ ಸ್ಟಿಲ್ ಮಾಡಬೇಕಾದ್ರೆ ಜಾಸ್ತಿ ಡಿಫಿಕಲ್ಟಿ ಆಗಲ್ಲ. ಸ್ವಲ್ಪ ಅಭ್ಯಾಸ ಮಾಡಬೇಕಷ್ಟೇ ವಿತ್ ಮೋಟರ್ ಸೈಕಲ್ ಆ್ಯಂಡ್ ಯು ವಿಲ್ ಗೆಟ್ ಯೂಸ್ ಟು ಇಟ್. ಅದೇನು ಟ್ರಬಲ್ ನೀವು ಫೇಸ್ ಮಾಡಲ್ಲ. ಬಟ್ ಎಸ್, ಸ್ಟ್ಯಾಂಡ್ ಸ್ಟಿಲ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಇನಿಷಿಯಲಿ ವೆನ್ ನೀವು ಲರ್ನ್ ಮಾಡ್ತಾರೆ ನೋಡಿ ಅವಾಗ ಮಾತ್ರ ಕಷ್ಟ ಆಗುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಫ್ಲ್ಯಾಟ್ ಸರ್ಫೇಸಸಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಆಫ್ ರೋಡ್ ಸಿನಾರಿಯೋದಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ವೆನ್ ಎವರ್ ಯು ಆರ್ ಸ್ಟಾಪಿಂಗು ಅವಾಗ ನೋಡ್ಕೊಳ್ಳಿ ನೀವು ಸರ್ಫೇಸ್ ಯಾವ ಥರ ಇದೆ, ಯಾವ ಕಡೆ ನಿಮಗೆ ಮರಳು ಜಾಸ್ತಿ ಇದೆ, ಅವ್ರ ವೆಟ್ ಸರ್ಫೇಸ್ ಇದೆಯೋ, ಸ್ಲಿಪ್ಪರಿ ಸರ್ಫೇಸ್ ಇದೆಯೋ, ಅದನ್ನು ನೋಡಿಕೊಂಡು ನೀವು ಡೆಫಿನೆಟ್ಲಿ ಸ್ಟಾಪ್ ಮಾಡಿ. ಸೊ ಅದು ಒಂದು ನೀವು ಕೇರ್ ತೊಗೋಬೇಕಾಗುತ್ತೆ ಆಫ್ ರೋಡ್ ಸಿನಾರಿಯೋದಲ್ಲಿ. ಬಟ್ ಸ್ಟಿಲ್ ಅಗೇನ್ ಮೆಜಾರಿಟಿ ಆಫ್ ದ ಫ್ಲ್ಯಾಟ್ ಸರ್ಫೇಸ್ ಇರೋಂಥ ಆಫ್ ರೋಡ್ ಸಿನಾರಿಯೋದಲ್ಲಿ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಯಾವಾಗಲೂ ನಿಮಗೆ ಈ ಥರ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ನೋಡಿ, ಅಪ್ ಆ್ಯಂಡ್ ಡೌನಲ್ಲಿ ನೀವು ಏನಾದರೂ ಪಾರ್ಕ್ ಮಾಡಬೇಕಂತ ಇದ್ದೀರಾ ಆರ್ ನೀವು ಗಾಡಿ ಓಡಿಸ್ಬೇಕಂತ ಇದ್ದೀರಾ ಅಂದರೆ ಅವಾಗ ನಿಮ್ಮದು ಮೇ ಬಿ ಕಾಲು ರೀಚು ಬೇಕಾಗುತ್ತೆ ಆ ಟೈಮಲ್ಲಿ. ದ್ಯಾಟ್ ಈಸ್ ಅ ಥಿಂಗು. ಸಮ್ಟೈಮ್ಸ್ ನಿಮಗೆ ಜಸ್ಟ್ ಗೆಟ್ ಅವೇರ್ನೆಸ್, ಎಷ್ಟು ಗ್ರೌಂಡು ಹತ್ತಿರ ಇದೆ ದೂರ ಇದೆ ಅಂತ ಗೊತ್ತಾಗೋಕ್ಕೆ ನಿಮಗೆ ಆಬ್ವಿಯಸ್ಲಿ ಇದು ಸೀಟ್ ಹೈಟ್ ಕಮ್ಮಿ ಇದ್ದಿದ್ರೆ ಈಸಿ ಆಗ್ತಾಯಿತ್ತು ನಿಮಗೆ. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ಹಿಲ್ಲಿ ಏರಿಯಾಸಲ್ಲಿ ನಿಮಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ ಬಿಕಾಸ್ ಅಲ್ಲಿ ಅಪ್ ಆ್ಯಂಡ್ ಡೌನು ಇರುತ್ತೆ, ಲೆಫ್ಟ್ ರೈಟು ಇರುತ್ತೆ. ನಿಮಗೆ ಲೆಫ್ಟಲ್ಲಿ ಸ್ವಲ್ಪ ಹತ್ತಿರ ಇರುತ್ತೆ ಕಾಲು, ಅವ್ರ ರೈಟಲ್ಲಿ ಸ್ವಲ್ಪ ಕಾಲು ಹತ್ತಿರ ಇರುತ್ತೆ. ಸೊ ಆ ಸಿನಾರಿಯೋದಲ್ಲೂ ಓ ಮೈ ಗಾಡ್ ಸಖತ್ ಬ್ಯೂಟಿಫುಲ್ ಕಾರಪ್ಪ ಇದು BMW. ಓಕೆ, ಸೊ ಆ ಸಿನಾರಿಯೋಸಲ್ಲೂ ನಿಮಗೆ ಡೆಫಿನೆಟ್ಲಿ ಓ ಮೈ ಗಾಡ್ ಸೊ ಆ ಸಿನಾರಿಯೋಸಲ್ಲೂ ನಿಮಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ ನೀವು.
ಇನ್ನೊಂದು ಸಿನಾರಿಯೋ ಯಾವಾಗ ಅಂದರೆ ಆಬ್ವಿಯಸ್ಲಿ ನೀವು ಸ್ಲೋ ಸ್ಪೀಡ್ ಮೆನ್ಯೂವರಿಂಗ್ ಮಾಡಬೇಕಾದ್ರೆ ಮೇ ಬಿ ಟ್ರಾಫಿಕ್ ಸಿಚುವೇಶನ್ ಇರುತ್ತೆ, ಬಿಕಾಸ್ ಸ್ಟಾಪ್ ಆ್ಯಂಡ್ ಗೋ ಟ್ರಾಫಿಕ್ ಇರುತ್ತೆ ನೋಡಿ. ಆ ಸಿನಾರಿಯೋಸಲ್ಲಿ ನೀವು ಅಗೇನ್ ಆ್ಯಂಡ್ ಅಗೇನ್ ಸ್ಟಾಪ್ ಮಾಡಬೇಕು, ತಿರ್ಗಾ ನೀವು ಗಾಡಿ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ ಜನರಲಿ. ಆ್ಯಂಡ್ ಎಸ್ಪೆಷಲಿ ಆ ಸಿನಾರಿಯೋ ಏನಾದರೂ ಅಪ್ ಆ್ಯಂಡ್ ಡೌನ್ ಹಿಲಿ ಏರಿಯಾದಲ್ಲಿ ಇದ್ಬಿಟ್ರೆ ಅಂತೂ ನೀವು ಇನ್ನೂ ಜಾಸ್ತಿ ಸ್ಟ್ರಗಲ್ ಮಾಡ್ತೀರಾ. ಸೊ ದೀಸ್ ಆರ್ ದ ಸಿನಾರಿಯೋಸ್ ವೇರ್ ನೀವು ಜನರಲಿ ಸ್ಟ್ರಗಲ್ ಮಾಡ್ತೀರಾ. ಆಲ್ಸೋ ಆ್ಯಡ್ ಮಾಡೋಕ್ಕೆ ನಿಮಗೆ ಪಾರ್ಕಿಂಗ್ ಸಿಚುವೇಷನಲ್ಲೂ ನಿಮಗೆ ಕಂಪ್ಲೀಟ್ಲಿ ನೀವು ಸ್ಟಾಪ್ ಮಾಡಬೇಕಾದ್ರೂ ಇಂಡಿಯಾದಲ್ಲಿ ನನಗೆ ಗೊತ್ತಿರೋಂಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇದೆ, ಬಿಕಾಸ್ ನಿಮಗೆ ತುಂಬಾ ಕೆಲವು ಟೈಮ್ ಅಂಡರ್ಗ್ರೌಂಡ್ ನೀವು ಪಾರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೆಲವು ಕಡೆ ನಿಮಗೆ ಪಾರ್ಕಿಂಗ್ ಸ್ಪೇಸಸ್ಸು ತುಂಬ ಕಮ್ಮಿ ಇರುತ್ತೆ, ಬಿಕಾಸ್ ತುಂಬ ಜನ ಆಲ್ರೆಡಿ ಪಾರ್ಕ್ ಮಾಡಿರ್ತಾರೆ. ಸೊ ಪಾರ್ಕಿಂಗ್ ಸಿನಾರಿಯೋಸಲ್ಲೂ ನಿಮಗೆ ಬಿಕಾಸ್ ಆಫ್ ದ ಸೀಟ್ ಹೈಟು ನೀವು ಸ್ಟ್ರಗಲ್ ಮಾಡ್ತೀರಾ. ಸೊ ಇದು ಒಂದು ಸಿನಾರಿಯೋ ಅಂತ ಹೇಳ್ಬೋದು, ಸ್ಪೆಸಿಫಿಕ್ ಟು ಇಂಡಿಯಾ ಓನ್ಲಿ. ಅದರ್ ಕಂಟ್ರೀಸಲ್ಲಿ ಅಷ್ಟು ಮೇ ಬಿ ಡಿಫಿಕಲ್ಟಿ ಆಗಲ್ಲ, ಬಟ್ ಇಂಡಿಯಾದಲ್ಲಿ ಸ್ಟ್ರಗಲ್ ನೀವು ಡೆಫಿನೆಟ್ಲಿ ಫೀಲ್ ಮಾಡ್ತೀರಾ. ಸೊ ಇದು ಎಕ್ಸ್ಪ್ಲೇನ್ ಆಯಿತು. ಸೊ ಇವಾಗ ನಿಮ್ಮದು ನೆಕ್ಸ್ಟ್ ಪ್ರಶ್ನೆ ಇರಬೇಕು, ಓಕೆ ನೀ ಇದೆಲ್ಲ ಹೇಳಿದ್ಯಾ ಗುರು, ಬಟ್ ಎಷ್ಟು ಡಿಫಿಕಲ್ಟಿ ಇರುತ್ತೆ ಬೇಸ್ಡ್ ಆನ್ ಮೈ ಹೈಟ್ ಅಂತ ಗೆಸ್ ಮಾಡೋದಾದರೆ ನಿಮಗೆ ತುಂಬ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಅವರು ಫಸ್ಟ್ ಎಕ್ಸಾಂಪಲ್ ಕೊಟ್ಟೆ ನೋಡಿ, ಅವೆಂಜರ್ ಪರ್ಸನು. ಅವ್ರ ಮೈಂಡ್ಸೆಟ್ಟಲ್ಲಿ ಏನಿದೆ ಅಂದರೆ, ನಾನು ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಮಾಡಿದ್ರೆ ಮಾತ್ರ, ಅಂದರೆ ಎರಡು ಕಾಲಿಂದ, ನಾಟ್ ಜಸ್ಟ್ ಒಂದು ಕಾಲು, ಎರಡು ಕಾಲಿಂದ ಫ್ಲ್ಯಾಟ್ ಫುಟ್ ಮಾಡಿದ್ರೆ ಮಾತ್ರ ದಟ್ ಮೋಟರ್ ಸೈಕಲ್ನ ಬೈ ಮಾಡ್ಬೋದು ಅಂತ ಮೈಂಡ್ ಸೆಟ್ ಇದೆ, ವಿಚ್ ಈಸ್ ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳ್ತೀನಿ. ಎಸ್, ನೀವು ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಏನಕ್ಕೆ ಅದು ಮೋರ್ ರಿಯಶ್ಯೂರಿಂಗು ಆರ್ ಕಾನ್ಫಿಡೆಂಟ್ ಇನ್ಸ್ಪೈರಿಂಗ್ ಇರುತ್ತಂದರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕಂತ ಇದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ನಂದು ಫಸ್ಟ್ ಇದು ಆಬ್ವಿಯಸ್ಲಿ ನಾನು ಒಂದು ಕಾಲನ್ನ ಇಡೋದೇ ಇರುತ್ತೆ, ಬಟ್ ಓಕೆ ನಾನು ಎರಡು ಕಾಲು ಇಡ್ತೀನಿ ಅಂದರೆ ಏನಕ್ಕೆ ಅಂದರೆ, ಬೇಸಿಕಲಿ ಐ ಆಮ್ ಗೆಟಿಂಗ್ ಟು ನೋ ವೆದರ್ ದ ಗ್ರೌಂಡ್ ಈಸ್ ನಿಯರ್ ಬೈ ಆರ್ ನಾಟು. ಸೊ ಎರಡು ಕಾಲಲ್ಲಿ ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಆದರೆ ಇಟ್ ಈಸ್ ಓನ್ಲಿ ಫಾರ್ ಅ ಮೂಮೆಂಟ್. ನೋಡಿ, ಮೂಮೆಂಟ್ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಂದರೆ ಜನರಲಿ ನಾನು ಸ್ಕೂಟರ್, ನಿಮ್ಗೆ ಗೊತ್ತಿದೆ, ನಾನು ಸ್ಕೂಟರ್ ಓಡಿಸ್ತೀನಿ, ಅದರಲ್ಲಿ ನಾನು ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಮಾಡ್ತಾಯಿದ್ದೀನಿ. ಇದರಲ್ಲೂ ನಾನು ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಮಾಡಿಲ್ಲ, ಜಸ್ಟ್ ಟಿಪ್ಟೋ ಮಾಡಿದೆ ಅಷ್ಟೇ. ನಾನು ಇವಾಗ ನನ್ನ ಕಾಲಲ್ಲಿ ಜಸ್ಟ್ ಟಿಪ್ಟೋ ಆಗುತ್ತೆ ಎರಡು ಕಾಲು, ಬಟ್ ದಟ್ ಈಸ್ ಎನಫ್ ನನ್ನ ಪ್ರಕಾರ. ಓಕೆನಾ, ನಾನು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಯಾಕೆ ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಜನರಲಿ ಮಾಡೋದು ಅಂದರೆ, ನಿಮಗೆ ಗ್ರೌಂಡ್ ಅವೇರ್ನೆಸ್. ಓಕೆ, ಗ್ರೌಂಡ್ ಹತ್ತಿರ ಇದೆ, ನಾನು ಸ್ಟ್ಯಾಂಡ್ ಸ್ಟಿಲ್ ಬರ್ತೀನಿ ನೋಡಿ. ಆ ಸ್ಟ್ಯಾಂಡ್ ಸ್ಟಿಲ್ ಬರಬೇಕಾದ್ರೆ ಅರೌಂಡ್ 10 ಸೆಕೆಂಡ್ಸ್ ಅಷ್ಟು ನಿಮಗೆ ಟೈಮಲ್ಲಿ ಕಂಫರ್ಟ್ ಸಿಗುತ್ತೆ. ಓಕೆ, ಗ್ರೌಂಡ್ ಹತ್ತಿರ ಇದೆ, ಕರೆಕ್ಟಾಗಿ ನಾನು ನಿಲ್ಸಿದ್ದೀನಿ ಅಂತ ಒಂದು ರೀಅಶ್ಯೂರ್ ಮಾಡೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಬಟ್ ತುಂಬ ಜನ ಏನು ಅನ್ಕೋತಾರೆ ಗೊತ್ತಾ, ಆ ಥರನೇ ಕಂಪ್ಲೀಟ್ಲಿ ನಿಲ್ಲಿಸ್ಬೇಕು ಅಂತ ತುಂಬ ಜನ ಅನ್ಕೋತಾರೆ. ಎಸ್ಪೆಷಲಿ ಫೀಮೇಲ್ ರೈಡರ್ಸ್ ನಾನು ತುಂಬ ಟೈಮ್ ನೋಡಿದ್ದೀನಿ, ಎರಡೂ ಕಾಲಲ್ಲಿ ಕಂಪ್ಲೀಟ್ಲಿ ಅವರು ಗ್ರೌಂಡ್ ಮಾಡಿಬಿಟ್ಟು ಫ್ಲ್ಯಾಟ್ ಫುಟ್ ಮಾಡಿ ನಿಲ್ಸಕ್ಕೆ ನೋಡ್ತಾರೆ, ವಿಚ್ ಈಸ್ ಅ ವೆರಿ 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 ಬ್ಯಾಡ್, ಐ ವುಡ್ ಸೇ ನಿಮ್ಮದು ಪ್ರಾಕ್ಟೀಸ್ ಅಂತ ಹೇಳ್ತೀನಿ. ಬಿಕಾಸ್ ಏನಾಗುತ್ತೆ ಗೊತ್ತಾ, ನೀವು ಎರಡೂ ಕಾಲಿಂದ ಈವನ್ ನನ್ನ ಹತ್ರ ಫ್ಲ್ಯಾಟ್ ಫುಟ್ ಮಾಡೋಕ್ಕಾಗತ್ತೆ ಅಂತಲೇ ಅಂದ್ಕೊಳ್ಳಿ. ಫ್ಲ್ಯಾಟ್ ಫುಟ್ ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಇನ್ ಕೇಸ್ ನನಗೆ ಗಾಡಿ ಹಿಂದ್ಗಡೆಯಿಂದ ಯಾವುದೋ ಟಚ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ, ಆಗಲ್ಲ. ಬಟ್ ನೀವು ಲೈಕ್ ಟ್ರಾಫಿಕ್ ಸಿನಾರಿಯೋದಲ್ಲಿ ಯಾರಾದರೂ ಹುಚ್ಚುಚ್ಚಂಗೆ ಓಡ್ಸೋಕೆ ಹೋಗ್ಬಿಟ್ಟು ನಿಮ್ಮ ಗಾಡಿ ಟಚ್ ಆಗಿಬಿಡುತ್ತೆ ಅಂದರೆ ನೀವು ಕಂಪ್ಲೀಟ್ಲಿ ಮುಂದ್ಗಡೆ ಹೊರಟೋಗ್ಬಿಡ್ತೀರಾ, ನಿಮ್ಗೆ ಏನು ಕಂಟ್ರೋಲೇ ಸಿಗೋಲ್ಲ. ಬಿಕಾಸ್ ನೀವು ಬರೀ ಕಾಲನ್ನ ಯೂಸ್ ಮಾಡಿಕೊಂಡು ನೀವು ನಿಲ್ಲಿಸಿದ್ದೀರ ನೋಡಿ, ಕಾಲಿಗೆ ಒಂದು ಸ್ವಲ್ಪ ಶೇಕ್ ಆಗಿಬಿಟ್ರೆ ನೀವು ಬ್ಯಾಲೆನ್ಸ್ ಲೂಸ್ ಮಾಡಿಬಿಡ್ತೀರಾ, ನೀವು ಇಲ್ಲ ಬಿದ್ದೋಗ್ಬಿಡ್ತೀರಾ, ಇಲ್ಲ ಮುಂದ್ಗಡೆ ಹೊರಟೋಗ್ಬಿಡುತ್ತೆ ಗಾಡಿ. ಬಿಕಾಸ್ ಗಾಡಿ ಸ್ಟ್ರೈಟ್ ಲೈನಲ್ಲಿದೆ ನೋಡಿ, ಇಟ್ ಈಸ್ ದ ಬೆಸ್ಟ್ ಪೊಸಿಷನ್ ವೇರ್ ದ ಗಾಡಿ ಕ್ಯಾನ್ ಮೂವ್ ಫ್ರಂಟು. ಬಟ್ ನೀವು ಒಂದು ಕಾಲಲ್ಲಿ ಫ್ಲ್ಯಾಟ್ ಫುಟ್ ಮಾಡಿಬಿಟ್ರೆ ಅದು ಗಾಡಿ ಮುಂದೆನೇ ಹೋಗಲ್ಲ. ಅದು ಬಿಕಾಸ್ ಜನರಲಿ ಮುಂದೆ ಹೋಗಲ್ಲ, ಬಟ್ ಎಷ್ಟು ತುಂಬ ಜೋರಾಗಿ ಹೊಡೆದ್ರೆ ಮುಂದೆ ಹೋಗುತ್ತೆ. ಬಿದ್ದೋದ್ರೂ ನೀವು ಒಂದು ಸೈಡ್ ಬೀಳ್ತೀರಾ, ಇಲ್ಲ ಜನರಲಿ ನಾವು ಲೆಫ್ಟ್ ಸೈಡಲ್ಲೇ ಕಾಲಿಡೋದು. ಸೊ ಲೆಫ್ಟ್ ಸೈಡ್ ನೀವು ಬಿದ್ದೋಗ್ತೀರಾ ಅಷ್ಟೇ, ಮುಂದ್ಗಡೆ ರೋಡಲ್ಲಿ ಹೋಗಲ್ಲ ನೀವು. ಸೊ ಜನರಲಿ ವೆನೆವರ್ ಐಮ್ ಕಂಪ್ಲೀಟ್ ಸ್ಟ್ಯಾಂಡ್ ಸ್ಟಿಲ್ ಮಾಡೋಕ್ಕೆ ನೋಡ್ತೀನಿ ನೋಡಿ, ಬರೀ ನಾನು ಕೂತ್ಕೊಂಡಿರ್ಬೇಕಾದ್ರೆ ಯಾವಾಗಲೂ ನಾನು ಬರೀ 1 ಫೀಟಲ್ಲೇ ನಾನು ಕಾಲು ಯೂಸ್ ಮಾಡೋದು, ಯಾವತ್ತೂ 2 ಫೀಟ್ ಯೂಸ್ ಮಾಡೋದು. 2 ಫೀಟ್ ಜನರಲಿ ಯಾವಾಗ ಯೂಸ್ ಮಾಡೋದು ಅಂದರೆ ರೀಅಶ್ಯೂರಿಂಗ್ ಮಾಡೋಕ್ಕೆ. ಓಕೆ, ಗ್ರೌಂಡು ಕರೆಕ್ಟ್ ಆಗಿದೆ, ಫ್ಲ್ಯಾಟ್ ಆಗಿದೆ, ಲೆವೆಲ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ. ಆ್ಯಂಡ್ ಸ್ವಲ್ಪ ಸ್ಟ್ಯಾಂಡ್ ಸ್ಟಿಲ್ ಮಾಡಿದಾಗ ರೀಅಶ್ಯೂರ್ ಮಾಡೋಕ್ಕೆ ಜಸ್ಟ್ ಫಾರ್ 10 ಸೆಕೆಂಡ್ಸ್ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ಕಂಪ್ಲೀಟ್ಲಿ ನಾನು ಸ್ಟ್ಯಾಂಡ್ ಸ್ಟಿಲ್ ಮಾಡಬೇಕಾದ್ರೆ ಯಾವಾಗಲೂ ಒಂದೇ ಕಾಲಲ್ಲೇ ನಿಲ್ಲೋದು. ಯೂಶಲಿ ನಾನು ಲೆಫ್ಟ್ ಲೆಗಲ್ಲೇ ನಿಲ್ತೀನಿ, ಬಿಕಾಸ್ ಲೆಫ್ಟ್ ಲೆಗ್ ಹತ್ರ ನಂದು ಸೈಡ್ ಸ್ಟ್ಯಾಂಡ್ ಇದೆ ನೋಡಿ. ಸೊ ಅದಕ್ಕೋಸ್ಕರ ಲೆಫ್ಟ್ ಲೆಗಲ್ಲೇ ಕಂಪ್ಲೀಟ್ಲಿ ಸ್ಟ್ಯಾಂಡ್ ಸ್ಟಿಲ್ ಮಾಡೋದು. ದಟ್ ಈಸ್ ದ ಥಿಂಗು. ಸೊ ನಿಮಗೆ ಒಂದು ಮೋಟರ್ ಸೈಕಲ್ ತೊಗೋಬೇಕಂತ ಇದ್ದೀರಾ ಅಂದರೆ, ಇನ್ ಕೇಸ್ ನೀವು ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಮಾಡ್ತಾ ಇದ್ದೀರಾ ಅಂದರೆ, ಎಸ್ ಇಟ್ ಈಸ್ ಅ ವೆರಿ ಗುಡ್ ಮೋಟರ್ ಸೈಕಲ್, ಈಸಿಲಿ ನೀವು ರೈಡ್ ಮಾಡ್ಬೋದು. ಬಟ್ ಈವನ್ ನೀವು 2 ಕಾಲಲ್ಲಿ ನೀವು ಟಿಪ್ಟೋ ಮಾಡ್ತಾ ಇದ್ದೀರಾ, ಟಚ್ ಆಗ್ತಾ ಇದೆ ಕಾಲು 2 ಕಾಲಲ್ಲೂ, ಅದೂ ಒಳ್ಳೆ ಮೋಟರ್ ಸೈಕಲ್, ಯು ಕ್ಯಾನ್ ಗೋ ಹೆಡ್. ಅದು ಸೆಕೆಂಡ್ ಲೆವೆಲ್ ಆಗುತ್ತೆ. ಥರ್ಡ್ ಲೆವೆಲ್ ಬಂದುಬಿಟ್ಟು ನೀವು 2 ಕಾಲಲ್ಲಿ ಟಿಪ್ಟೋ ಮಾಡೋಕ್ಕಾಗಲ್ಲ ಅಂದ್ರೂ 1 ಕಾಲಲ್ಲಿ ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಮಾಡ್ತಾ ಇದ್ದೀರಾ ಅಂದರೆ, ದ್ಯಾಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಪರ್ಫೆಕ್ಟ್ ಫಾರ್ ಯು ಮೋಟರ್ ಸೈಕಲ್. ಯು ಸ್ಕಿಲ್ ಅಂತ ಹೇಳ್ತೀನಿ ನೋಡಿ, ಅಷ್ಟೊಂದು ಸ್ಕಿಲ್ನೂ ಅವಶ್ಯಕತೆ ಇಲ್ಲ, ಟು ಬಿ ವೆರಿ ಆನೆಸ್ಟು. ಸೊ ಸ್ಕಿಲ್ ಎಲ್ಲಿ ಬೇಕಾಗುತ್ತೆ ಗೊತ್ತಾ, ಸ್ಕಿಲ್ ಎಲ್ಲಿ ಬೇಕಾಗತ್ತೆ ಅಂದರೆ, ನೀವು ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ನೀವು 1 ಕಾಲಲ್ಲೂ ಮಾಡೋಕ್ಕಾಗ್ತಾಯಿಲ್ಲ, ಅಂದರೆ ಟಿಪ್ಟೋ ಮಾಡ್ತಾಯಿದ್ದೀರಾ 1 ಕಾಲಲ್ಲಿ, ಅವ್ರ 1 ಕಾಲಲ್ಲಿ ಟಚ್ಚೇ ಆಗ್ತಾಯಿಲ್ಲ. ಸೊ ಅದು ತುಂಬ ರೇರ್ ಸಿನಾರಿಯೋ ನನ್ನ ಪ್ರಕಾರ ಫಾರ್ ಮೆಜಾರಿಟಿ ಆಫ್ ದ ರೈಡರ್ಸು ನನಗೆ ಗೊತ್ತಿರೋಂಗೆ.
ಲೈಕ್ ಕಂಪ್ಲೀಟ್ಲಿ ಕಾಲು ಟಚ್ ಆಗ್ತಾಯಿಲ್ಲ ಅವ್ರು ಟಿಪ್ ಟು ಆಗ್ತಾಯಿದೆ. ಆ ಸಿನಾರಿಯೋದಲ್ಲಿ ಎಸ್ ನಿಮಗೆ ಸ್ಕಿಲ್ ಅವಶ್ಯಕತೆ ಬರುತ್ತೆ, ಆರ್ ನೀವು ಟ್ರೈನಿಂಗ್ ಸ್ಕೂಲ್ ಹೋಗ್ಬಿಟ್ಟು ನೀವು ಕಲಿಬೇಕಾಗುತ್ತೆ. ಓಕೆನಾ, ದ್ಯಾಟ್ ಈಸ್ ದ ಓನ್ಲಿ ಸಿನಾರಿಯೋ ವೇರ್ ನೀವು ಮೋಟರ್ ಸೈಕಲ್ನ ರೈಡ್ ಮಾಡೋಕ್ಕಾಗಲ್ಲ. ಇಷ್ಟು ಎಷ್ಟೊಂದು ಜನ ಅದಕ್ಕೋಸ್ಕರ ಮೋಟರ್ ಸೈಕಲ್ ತೊಗೋತಾಯಿಲ್ಲ. ಸೊ ಐ ಆಮ್ ವೆರಿ ವೆರಿ ಸರ್ಪ್ರೈಸ್ಡು. ನಿಮಗೆ ಕಾಲು ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಟ್ ಆಗ್ತಾಯಿದೆಯೋ ಅಥವಾ ನಿಮಗೆ ಅಟ್ಲೀಸ್ಟ್ ಹಾಫ್ ದ ಕಾಲು ಟಚ್ ಆಗ್ತಾಯಿದೆ ಅಂದರೆ ಒಂದು ಕಾಲಲ್ಲಿ, ದ್ಯಾಟ್ ಈಸ್ ಮೋರ್ ದೆನ್ ಇನಫ್ ನನ್ನ ಪ್ರಕಾರ. ವರಿನೇ ಮಾಡಬೇಡಿ, ಗೋ ಅಹೆಡ್ ಆ್ಯಂಡ್ ಬೈ ದ ಮೋಟರ್ ಸೈಕಲ್ಲು. ನೀವು ಜಾಸ್ತಿ ಏನು ಕಷ್ಟಪಟ್ಟು ಸ್ಕಿಲ್ಸ್ ಏನು ಕಲಿಬೇಕಾಗಿಲ್ಲ, ಬೇಸಿಕ್ ಸ್ಕಿಲ್ಸ್ ಅಷ್ಟೇ. ನೀವು ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ಅವ್ರು ನೀವೇ ಸ್ವಲ್ಪ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಮೂಲಕನೇ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ದ್ಯಾಟ್ ಈಸ್ ದ ಥಿಂಗು. ಸೊ ಇದು ನಿಮಗೆ ಹೇಳ್ಬೇಕಂತ ಇದ್ದೆ. ಸೊ ಅದರಿಂದ ನೀವು ಚೆಕ್ ಮಾಡ್ಬೋದು ಯಾವ ಮೋಟರ್ ಸೈಕಲ್ ನಿಮಗೆ ಬೇಸ್ಡ್ ಆನ್ ಯುವರ್ ಹೈಟು ಸೂಟ್ ಆಗುತ್ತಾ ಇಲ್ವಾ ಅಂತ ಚೆಕ್ಔಟ್ ಮಾಡ್ಬೋದು. ಇವಾಗ ಓಕೆ ಇದೆಲ್ಲ ಹೇಳಿದ್ಯಪ್ಪ, ಇವಾಗ ನನಗೆ ಸ್ವಲ್ಪ ಟಿಪ್ಸ್ ಕೊಡು. ಈ 10% ಡಿಫಿಕಲ್ಟ್ ಸಿನಾರಿಯೋದಲ್ಲಿ ನಾನು ಏನು ಮಾಡಬೇಕು? ಹಾಗೆ ನಾನು ಇವಾಗ ನಿಮಗೆ ಸ್ಕಿಲ್ ಸೆಟ್ ಬಗ್ಗೆ ಹೇಳಲ್ಲ, ಬಟ್ ನಾನೇನು ಮಾಡ್ತೀನಿ ಇನ್ ಕೇಸ್ ನನಗೆ ಈ 10% ಡಿಫಿಕಲ್ಟ್ ಸಿನಾರಿಯೋ ಹೇಳ್ದೆ ನೋಡಿ, ಟೈಟ್ ಟ್ರಾಫಿಕ್ ಇರುತ್ತೆ, ಅವ್ರು ಅಪ್ಪೀಲ್ ಇರುತ್ತೆ, ಅವ್ರು ಪಾರ್ಕಿಂಗ್ ಮಾಡೋ ಸಿಚುವೇಶನ್, ಕಷ್ಟ ಇರೋ ಸಿಚುವೇಶನ್ ಏನೋ ಬಂದರೆ ಅವಾಗ ಏನು ಮಾಡ್ತೀನಿ ಅಂತ ಕೇಳೋದಾದರೆ ನಾನು 3 ಮೆಥಡ್ಸ್ ಯೂಸ್ ಮಾಡ್ತೀನಿ. ಓಕೆನಾ, ಫಸ್ಟ್ ಮೆಥಡ್ ತುಂಬಾ ಈಸಿ ಮೆಥಡು. ನಾನು ಆ್ಯಕ್ಚುಲಿ ಈ ಮೆಥಡ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ. ಏನೂ ಇಲ್ಲ ಇದರಲ್ಲಿ, ನೀವು ಜಸ್ಟ್ ನಿಮ್ಮದು ಈಗೋ ಡ್ರಾಪ್ ಮಾಡಬೇಕಷ್ಟೇ. ಆ ಸಿಚುವೇಶನ್ಗೆ ಹೋಗಲೇಬೇಡಿ, ನೀವು ಅಲ್ಲಿ ಆ ಲೊಕೇಶನ್ಗೆ ಹೋಗಬೇಡಿ, ಅವ್ರು ಅಲ್ಲಿ ಪಾರ್ಕೇ ಮಾಡಬೇಡಿ, ಬೇಸಿಕಲಿ ಅವಾಯ್ಡ್ ಮಾಡಿಬಿಡಿ ಆ ಸಿನಾರಿಯೋನ. ಆರ್ ಇನ್ ಕೇಸ್ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಅಲ್ಲೇ ಹೋಗಬೇಕು ಅಂದರೆ ಬೇರೆ ರೂಟಲ್ಲಿ ಹೋಗಿ, ಅದೇ ರೂಟಲ್ಲಿ ಹೋಗಬೇಡಿ ಅಷ್ಟೇ. ದಟ್ ಈಸ್ ವಾಟ್ ಐ ಡೂ ಅ ಲಾಟು. ನಾನು ಈಗೋನ ಕಂಪ್ಲೀಟ್ಲಿ ಡ್ರಾಪ್ ಮಾಡಿಬಿಡ್ತೀನಿ ಆ್ಯಂಡ್ ಐ ಡೋಂಟ್ ಗೋ ಟು ದಟ್ ಲೊಕೇಶನಲ್ಲಿ. ಪಾರ್ಕ್ ಬೇರೆ ಕಡೆ ಮಾಡಿಬಿಡ್ತೀನಿ, ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬಿಡ್ತೀನಿ. ಮೇ ಬಿ ಡಿಫಿಕಲ್ಟಿ ಆಗ್ತಾಯಿದೆ ನಂಗೆ ಪಾರ್ಕ್ ಮಾಡೋಕ್ಕೆ ಅಂದರೆ. ದಟ್ ಈಸ್ ಅ ವೆರಿ ಈಸಿ ಥಿಂಗು. ಸೊ ಇದನ್ನು ನೀವು ಆರಾಮಾಗಿ ಮಾಡ್ಬೋದು. ಜಸ್ಟ್ ಬಿಕಾಸ್ ನಿಮಗೆ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಅದನ್ನು ಮೋಟರ್ ಸೈಕಲ್ ಯಾಕೆ ಬೈ ಮಾಡಲ್ಲ? 90% ಆಫ್ ದ ಟೈಮ್ ನೀವು ಆರಾಮಾಗಿ ರೈಡ್ ಮಾಡ್ತಾಯಿದ್ದೀರಾ. ಕೆಲವು ಸಿಚುವೇಶನ್ ಬರುತ್ತೆ ಬೇರೆ ಮೇ ಬಿ ನೀವು ಅದನ್ನು ರೈಡ್ ಮಾಡೋಕ್ಕಾಗಲ್ಲ, ಅದನ್ನು ಅವಾಯ್ಡ್ ಮಾಡಿಬಿಡಿ, ಅವ್ರು ಬೇರೆ ರೂಟ್ ಯೂಸ್ ಮಾಡಿ. ದಟ್ ಈಸ್ ಒನ್ ಥಿಂಗ್ ಐ ವಿಲ್ ಡೂ. ಸೆಕೆಂಡ್ ಬಂದುಬಿಟ್ಟು ಆಬ್ವಿಯಸ್ಲಿ ಸರ್ಟನ್ ಸಿನಾರಿಯೋಸ್, ಎಸ್ಪೆಷಲಿ ನಾನು ಹಿಲಿ ಏರಿಯಾಸ್ ಹೋದಾಗ ಹಿಲ್ ಸ್ಟೇಷನ್ಸ್ಗೆಲ್ಲ ಹೋದಾಗ, ರೀಸೆಂಟ್ಲಿ ನಾನು ಊಟಿಗೆ ಹೋಗಿದ್ದೆ. ಸೊ ಆ ಸಿನಾರಿಯೋಸಲ್ಲಿ ಕೆಲವು ಟೈಮ್ ನಿಮಗೆ ಪಾರ್ಕ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಯಾರೂ ನಿಮಗೆ ಹೆಲ್ಪ್ ಮಾಡೋರು ಇರೋಲ್ಲ, ನೀವೇ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಆಬ್ವಿಯಸ್ಲಿ ನಾನು ಟ್ರೈ ಮಾಡ್ತೀನಿ, ಬಟ್ ನಾನು ತುಂಬ ಫೋಕಸ್ಡ್ ಆಗಿ ಆರಾಮಾಗಿ ಸ್ವಲ್ಪ ಟೈಮ್ ತೊಗೊಂಡು ಅಂದರೆ ಸ್ಲೋ ಆಗಂತ ಅಲ್ಲ, ಸರ್ಟನ್ ಸಿನಾರಿಯೋಸಲ್ಲಿ ನೀವು ಈವನ್ ನಾನು ಹೇಳಿದೆ ನೋಡಿ, ಮೋಟರ್ ಸೈಕಲ್ನ ಒಂದು ಪರ್ಟಿಕ್ಯುಲರ್ ಪೇಸಲ್ಲಿ ಓಡಿಸ್ಬೇಕಾಗುತ್ತೆ, ಒಂದು ಫಾಸ್ಟಾಗಿ ಓಡಿಸ್ಬೇಕಾಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ಯೋಚನೆ ಮಾಡಿಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಗ್ಯಾಪ್ ಅಂದರೆ ಬ್ರೇಕ್ ತೊಗೊಂಡು ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ ಯೋಚನೆ ಮಾಡಿ ಐ ಡೂ ದ್ಯಾಟ್. ಓಕೆನಾ, ಒಂದೊಂದ್ಸಲಿ ನಂಗೆ ಏನಾದರೂ ಸ್ಕಿಲ್ ಸೆಟ್ ಆಲ್ರೆಡಿ ಗೊತ್ತಿದ್ದರೆ, ಅವ್ರು ಯಾವುದಾದ್ರು ಯೂಟ್ಯೂಬ್ ವೀಡಿಯೋ ನೋಡ್ಬಿಟ್ಟು ತಿಳ್ಕೊಂಡಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನೋಡ್ತೀನಿ. ಆರ್ ನಂಗೆ ಗೊತ್ತಿಲ್ಲ ಅಂದರೆ ನನ್ನದೇ ಓನ್ ಟ್ರೈ ಮಾಡಿಬಿಟ್ಟು ಮಾಡೋಕ್ಕೆ ನೋಡ್ತೀನಿ, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸಸ್ಸು ಮಾಡೋಕ್ಕೆ ನೋಡ್ತೀನಿ. ಸೊ ಇದರಲ್ಲಿ 2 ಚಾನ್ಸಸ್ ಇದೆ. ನೀವು ಐದಾರು ಸಕ್ಸಸ್ಫುಲ್ ಮಾಡಿಬಿಡ್ಬೋದು. ಸಕ್ಸಸ್ಫುಲ್ ಮಾಡಿದ್ರೆ ಗೊತ್ತಾಗುತ್ತೆ, ಓಕೆ ಈ ಥರ ನಾನು ಮಾಡಬೇಕು, ನೆಕ್ಸ್ಟ್ ಟೈಮ್ ಏನಾದರೂ ಈ ಸಿನಾರಿಯೋ ಬಂದರೆ. ಸಕ್ಸಸ್ ಆಗಿಲ್ಲ, ನಾನು ಇನ್ ಕೇಸ್ ಏನಾದರೂ ಬಿದೋಗ್ಬಿಟ್ಟೆ ಅವ್ರು ನನಗೆ ಅದು ಮಾಡೋಕ್ಕಾಗಲಿಲ್ಲ, ಅವ್ರ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನನಗೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಟೈಮ್ ಆ ಸಿನಾರಿಯೋ ಬಂದರೆ ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ. ಆರ್ ಬೆಟರ್ ಈ ಥರ ಲೊಕೇಶನಲ್ಲಿ ನಾನು ಹೋಟೆಲ್ನ ಹುಡುಕಲ್ಲ, ಸ್ವಲ್ಪ ಗ್ರೌಂಡ್ ಇರೋಂಥ ಲೊಕೇಶನ್ ನೋಡ್ಕೊಂಡು ಹೋಟೆಲ್ ಹುಡ್ತೀನಿ, ಸಮಥಿಂಗ್ ಲೈಕ್ ದಟ್ ನಾನು ಮಾಡ್ತೀನಿ. ಸೊ ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ. ಸೊ ದಟ್ ಈಸ್ ಸಮಥಿಂಗ್ ನೀವು ಕಲಿಬೋದು. ಸೊ ಟ್ರೈ ಮಾಡಿ, ಒಂದೊಂದ್ಸಲಿ ಏನೂ ಆಗಲ್ಲ, ಜನರಲಿ ಏನೂ ಆಗಲ್ಲ, ಬಟ್ ಒಂದೊಂದ್ಸಲಿ ನಿಮ್ಗೆ ಆಗಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಲಾಸ್ಟ್ ಆಪ್ಷನ್ನು ಅಗೇನ್ ಇದರಲ್ಲೂ ನಿಮ್ಮದು ಈಗೋ ಡ್ರಾಪ್ ಮಾಡಬೇಕಷ್ಟೇ, ಈಸ್ ದ್ಯಾಟ್ ನೀವು ಬೇರೆಯವ್ರದ್ದು ಹೆಲ್ಪ್ ತೊಗೋಬೋದು. ಇಂಡಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ ನಿಮಗೆ, ಜನರಲಿ ದೇ ಆರ್ ವೆರಿ ಕೈಂಡ್ ಹಾರ್ಟೆಡ್ ಪೀಪಲ್ ಅಲ್ಲಿನಿ. ಅವ್ರು ಏನು ನಿಮಗೆ ಆಡ್ಕೊಳ್ಳೋದು ಇಲ್ಲ, ಅವರು ಹೆಲ್ಪ್ ಮಾಡಿಬಿಟ್ಟು ನಿಮಗೆ ಸಹಾಯ ಮಾಡ್ತಾರೆ ಡೆಫಿನೆಟ್ಲಿ. ಸೊ ನಾನಂತೂ ಡೆಫಿನೆಟ್ಲಿ ಹೆಲ್ಪ್ ತೊಗೋತೀನಿ. ಬಟ್ ಇನ್ ಕೇಸ್ ಸ್ವಲ್ಪ ಆಡ್ಕೊಂಡ್ರು ಏನು ನೀನು ಏನಕ್ಕೆ ಈ ಮೋಟರ್ ಸೈಕಲ್ ತೊಗೊಂಡೆ, ಸ್ವಲ್ಪ ಈಸಿ ಮೋಟರ್ ಸೈಕಲ್ ತೊಗೋಬೇಕಲ್ಲ ಅಂತ ಹೇಳಿದ್ರೆ ಇಗ್ನೋರ್ ಮಾಡಿ. ಅಟ್ಲೀಸ್ಟ್ ನಿಮ್ಮದು ಬ್ಯಾಕ್ ಸ್ಟ್ಯಾಬರ್ ಫ್ರೆಂಡ್ಸ್ಗಿಂತ ಅಂತೂ ಬೆಟರ್ ಇದ್ದಾರಲ್ವ, ಸಮ್ಹೌ ಹೆಲ್ಪ್ ಅಂತೂ ಮಾಡಿದ್ರಲ್ಲ ನಿಮಗೆ ಆ ಸಿನಾರಿಯೋದಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ಯು ಕ್ಯಾನ್ ಡೂ. ಮೆನಿ ಸಿನಾರಿಯೋ, ನಿಮಗೆ ಪಾರ್ಕಿಂಗ್ ಸಿನಾರಿಯೋ ಆದರೂ ಆಗಲಿ, ಆರ್ ನಿಮಗೆ ಸಮ್ಟೈಮ್ಸ್ ನಿಮಗೆ ಯಾರ್ದಾದ್ರು ಹೆಲ್ಪ್ ತೊಗೊಂಡು ರೈಡ್ ಮಾಡಬೇಕಂದ್ರೆ, ನೀವು ಇನ್ ಕೇಸ್ ಗ್ರೂಪಲ್ಲಿ ರೈಡ್ ಮಾಡ್ತಾಯಿದ್ದೀರ ಅಂದರೆ ಹೆಲ್ಪ್ ತೊಗೊಳ್ಳಿ. ದ್ಯಾಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ನಾನು ಜನರಲಿ ಆ ಥರ ಮಾಡ್ತೀನಿ. ಈವನ್ ನಾನು ದ ಹಂಟರ್ 350 ನನಗೆ ಎಷ್ಟೊಂದು ಟೈಮು ಐ ನೀಡೆಡ್ ದ ಹೆಲ್ಪ್ ಆಫ್ ಅದರ್ಸು, ನಿಜ ಹೇಳಬೇಕಂದ್ರೆ. ಸೊ ಅಲ್ಲೂ ನನಗೆ ಅದು ಸೀಟ್ ಹೈಟ್ ಕಮ್ಮಿ ಇದ್ರೂ ನನಗೆ ಹೆಲ್ಪ್ ಬೇರೆಯವ್ರದ್ದು ತೊಗೋಬೇಕಾಗ್ತಾಯಿತ್ತು ಎಷ್ಟೊಂದು ಸೈ ಬಿಕಾಸ್ ಆಫ್ ದ ವೆಯ್ಟು. ಸೊ ಸೀಟ್ ಹೈಟ್ ಒಂದೇ ಅಲ್ಲ, ದೇರ್ ಆರ್ ಮೆನಿ ಸಿಚುವೇಶನ್ ನಿಮಗೆ ಬೇರೆಯವ್ರ ಹೆಲ್ಪ್ ತೊಗೋಬೇಕಾಗುತ್ತೆ. ಸೊ ಇದ್ರಲ್ಲಿ ತೊಗೊಳ್ಳಿ, ಜಾಸ್ತಿ ಬೇಜಾರು ಮಾಡ್ಕೊಳ್ರಿ. ಜನರಲಿ ಪೀಪಲ್ ಆರ್ ವೆರಿ ಕೈಂಡ್, ದೇ ವಿಲ್ ಹೆಲ್ಪ್ ಯು ಔಟ್ ಅಂತಲೇ ಹೇಳ್ತೀನಿ ನಾನು. ಸೊ ದ್ಯಾಟ್ ಈಸ್ ಅ ಥಿಂಗ್. ಸೊ ಇಷ್ಟೇ ಹೇಳ್ಬೇಕಂತ ಇದೆ. ಸೊ ದ್ಯಾಟ್ ಫಸ್ಟ್ಲಿ ನಿಮ್ಮದು ಮೈಂಡ್ ಸೆಟ್ ಚೇಂಜ್ ಆಗಲಿ ಅಂತ. ಫಸ್ಟು ಮೈಂಡ್ ಸೆಟ್ ಚೇಂಜ್ ಆದರೆ ಆಮೇಲೆ ನೀವು ಗಾಡಿ ತೊಗೊಂಡು ಅದಕ್ಕೆ ಬೇಕಾಗಿರೋ ಸ್ಕಿಲ್ ಸೆಟ್ನ ನೀವು ಇನ್ ಕೇಸ್ ರಿಕ್ವೈರ್ಮೆಂಟ್ ಇದ್ದರೆ, ನನ್ನ ಪ್ರಕಾರ ಮೆಜಾರಿಟಿ ಆಫ್ ದ ಟೈಮ್ಸ್ ಜಸ್ಟ್ ನೀವು
ಮೈಂಡ್ಸೆಟ್ಟಿಂದನೇ ನೀವು ರೈಡ್ ಮಾಡ್ಬೋದು. ಸ್ವಲ್ಪ ನೀವೇ ಟ್ರೈಔಟ್ ಮಾಡಿಬಿಟ್ಟು ಯೂಟ್ಯೂಬ್ ವೀಡಿಯೋಸ್ ನೋಡಿ ಎಕ್ಸ್ಪೀರಿಯನ್ಸ್ ಮೂಲಕನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ರೈಡ್ ಮಾಡಬೇಕಂತ ನನ್ನ ಒಪಿನಿಯನಲ್ಲಿ. ಬಟ್ ಹೇಳ್ತಾ ಇರೋದು ತುಂಬ ಜನ ಬಿಕಾಸ್ ಆಫ್ ಸೀಟ್ ಹೈಟ್ ಬಂದುಬಿಟ್ಟು ಅವರು ಮೋಟರ್ ಸೈಕಲ್ನ ತೊಗೊಳ್ಳಲ್ಲ ಆ್ಯಂಡ್ ದೇ ಮಿಸ್ ಔಟ್ ಆನ್ ಸಮ್ ಅಮೇಝಿಂಗ್ ಸ್ಪೆಷಲ್ ಪರ್ಪಸ್ ಮೋಟರ್ ಸೈಕಲ್ ಆಗಿರಲಿ ಆರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೋಟರ್ ಸೈಕಲ್ನ ಮಿಸ್ ಔಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಐ ಫೆಲ್ಟ್ ದ್ಯಾಟ್ ಐ ಶುಡ್ ಮೇಕ್ ದ ವಿಡಿಯೋ. ಹೋಪ್ಫುಲಿ ನಿಮಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸ್ಕ್ರ್ಯಾಮ್ಲರಲ್ಲಿ ಆನೆಸ್ಟ್ಲಿ ಕೇಳೋದಾದರೆ ನನಗೆ ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಇನಿಷಿಯಲ್ ಡೇಸಲ್ಲಿ. ಬಟ್ ನನಗಂತೂ ನನ್ನ ಹೈಟ್ಗಂತೂ ಏನು ಅಷ್ಟೊಂದು ಕಷ್ಟ ಅನಿಸಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ, ಮೆನಿ ಪೀಪಲ್ ಕ್ಯಾನ್ ಟ್ರೈಔಟು 5'5" ಟ್ರೈಔಟ್ ಮಾಡ್ಬೋದು. ಐ ವುಡ್ ಸೇ ಆರಾಮಾಗಿ ರೈಡ್ ಮಾಡ್ತೀರಾ. ಎಸ್ಪೆಷಲಿ ಈ ಮೋಟರ್ ಸೈಕಲಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಟಾರ್ಕ್ ಇದೆ ಇದರಲ್ಲಿ. ಹೊಸ ಇಂಜಿನಲ್ಲಿ ಗೊತ್ತಿಲ್ಲ ಇದೆ ಅಂತ, ಬಿಕಾಸ್ 32 Nm. ಬಟ್ ಜೋಕ್ಸ್ ಅಪಾರ್ಟ್, ಅದು ಮೋರ್ ದೆನ್ ಎನಫ್ 32. ಯು ಕ್ಯಾನ್ ಟ್ರೈ ಔಟ್ ದಿಸ್ ಮೋಟರ್ ಸೈಕಲ್. 5'5" ಇದ್ರೂ ಟ್ರೈಔಟ್ ಮಾಡ್ಬೋದು.